ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರತಿನ್ಯಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 20ನೆಯ ಪ್ರವಚನ. ಅದರ ಮೊದಲ ಉಪಪರ್ವದ ನಾಮ ಆಶ್ರಮವಾಸ ಪರ್ವ ಅಂತಲೇ. ಮುಂದೆ ಅವರು ಮಕ್ಕಳನ್ನು ಕಾಣುವ ಮೂಲಕ ಪುತ್ರ ದರ್ಶನ ಪರ್ವ ಅಂತ ಆಗುತ್ತೆ. ಕೊನೆಗೆ ಮಾತಾಡಲು ಬಂದ ನಾರದನ ಚಿಂತನೆಯಲ್ಲಿ ನಾರದಾಗಮನ ಪರ್ವವು ಸೇರ್ತದೆ. ಪ್ರಧಾನವಾಗಿ ಆಶ್ರಮವಾಸಿಕ ಪರ್ವ, ಅದರಲ್ಲಿ ಆಶ್ರಮವಾಸ ಹೇಗೆ ದ್ರೋಣ ಪರ್ವದಲ್ಲಿ ದ್ರೋಣ ವಧ ಪರ್ವ ಎಲ್ಲ ಬಂದಿರುತ್ತಲೋ ಒಂದು ಅವಾಂತರವಾಗಿ ಹಾಗೆ ಧೃತರಾಷ್ಟ್ರ ಕಾಡಾಡಿಯಾದ ಆಶ್ರಮದಲ್ಲಿ ಸಾಧನೆಗೆ ನೆಲೆ ನಿಂತ ಅನ್ನೋ ವಿಷಯಗಳ ಬಗ್ಗೆ ನಾವು ಕೇಳಿಕೊಂಡೆವು. ಇತ್ತ ಧರ್ಮರಾಜಾದಿಗಳು ಪಟ್ಟಣದಲ್ಲಿ ಸೇರಿಕೊಂಡವರು ಬಹಳಷ್ಟು ಸಂಕಟ ಪಟ್ಟವರು. ಮಾತಿನಲ್ಲಿ ಎಲ್ಲ ಇವರನ್ನೇ ನೆನಪಿಸಿಕೊಳ್ಳುತ್ತಾರೆ. ಊರವರು ಸೇರಿ ಗುರ್ವಾಣಾಷ್ಟಕತಾಸ್ತತ್ರ ಬ್ರಾಹ್ಮಣ ನೃಪತಿಂ ಪ್ರತಿ ಧೃತರಾಷ್ಟ್ರನ ಬಗ್ಗೆಯೇ ಹೇಳಿಕೊಳ್ಳುತ್ತಾರೆ. ವಿಷಯ ಎತ್ತಿದರೆ ಅವನ ಬಗ್ಗೆ ಚಿಂತನೆ ಮಾಡುತ್ತಾರೆ. ಅಲ್ಲಿ ಅವರು ಯೋಚನೆ ಮಾಡುತ್ತಾ ಇದ್ದರಂತೆ ಎಲ್ಲ ಕೂತ್ಕೊಂಡು. ಪಾಪ ಹೇಗಿರುತ್ತಾರೋ. ಕಥಂ ಸಮೃದ್ಧ ರಾಜ, ನಮ್ಮ ದೊರೆಯಾಗಿದ್ದ ಬಹಳ ಹಿಂದೆ ದುರ್ಯೋಧನಾದಿಗಳ ಕಲಹ ಬರುವ ಮುಂಚೆಯೇ ಪಾಂಡು ಗೆದ್ದು ಸಂಪತ್ತನ್ನೆಲ್ಲ ಹೇರಳವಾಗಿ ಅರಮನೆಗೆ ಸುರಿದಾಗ ಧೃತರಾಷ್ಟ್ರ ನೋಡಿಕೊಳ್ಳುತ್ತಿದ್ದ. ವಿದುರ ಅಡ್ರೆಸ್ ಮಾಡದಿದ್ದ. ಪಾಂಡು ತಿರುಗಲಿಕ್ಕೆ ಹೋಗಿದ್ದ. ನೋಡಿ, ಅನೇಕ ವರ್ಷಗಳ ಕಾಲ ಪಾಂಡು ಸಂಚಾರಕ್ಕೆ ಹೋದವ ಮಕ್ಕಳಾದ ನಂತರವೂ ಬರಲಿಲ್ಲ. 14, 15, 16 ವರ್ಷ ಆಯ್ತು ಅವನಿಗೆ. ಮಕ್ಕಳಾದ ಬಳಿಕವು ಬಾರದೇ ಇರೋದು. ಮತ್ತೆ 16 ವರ್ಷದ ಮಕ್ಕಳ ಹಸ್ತಿನ ಬರಕ್ಕೆ ಬಂದದ್ದಲ್ವ ಪಾಂಡು ಸತ್ತು. ಹಾಗಾಗಿ ಇಲ್ಲಿ ಅರಮನೆಯಲ್ಲಿ ಮಕ್ಕಳೇ ಆಗಿದ್ದಿರಲಿಲ್ಲ. ಹಾಗೆ ತಿರುಗ್ಲಿಕ್ಕೆ ಹೋಗಿ ಎಷ್ಟೋ ವರ್ಷದ ಬಳಿಕ 25 ವರ್ಷದ ನಂತರ ಆಗ ಧೃತರಾಷ್ಟ್ರನದ್ದೇ ಆಳ್ವಿಕೆ, ವಿದುರನ ಸೂಚನೆ ಇರಲಿ. ಆ ಬಳಿಕ ಅವರು ಬಂದದ್ದು ಮತ್ತು 12 ವರ್ಷಗಳ ರಾಜ್ಯಭಾರ ಮತ್ತು 15 ವರ್ಷಗಳ 10-20 ವರ್ಷಗಳ ಇಂದ್ರಪ್ರಸ್ಥ ಆಡಳಿತೆ ಮತ್ತು 15 ವರ್ಷಗಳ ಕಾಡು ಮತ್ತು ಹೋರಾಟ ಮತ್ತು 15 ವರ್ಷಗಳ ಆಶ್ವಮೇಧಿಕ ಚಿಂತನೆ. ಇಷ್ಟೆಲ್ಲ ಅತ್ಯಂತ ಹಳೆಯ 15 ವರ್ಷ ಆಶ್ವಮೇಧಿಕ, ಅದರ ಬೆನ್ನೆಯಿಂದ 13 ವರ್ಷ ವನವಾಸ, ಸುಮಾರಾಗಿ ಒಂದು 30 ವರ್ಷ ಮುಗೀತ. ಅದಕ್ಕೂ ಬೆನ್ನೆಯಿಂದ ಒಂದು 25 ವರ್ಷ ಇಂದ್ರಪ್ರಸ್ಥದಲ್ಲಿ ರಾಜಸೂಯದ ಗೌಜಿ, ಹಾಗೊಂದು 50 ವರ್ಷ ಮುಗೀತ. ಅದಕ್ಕೂ ಆಚೆಗೆ ಪಾಂಡವರು ದ್ರೌಪದಿಯನ್ನು ಪಡೆದ ಬಳಿಕ ಪಾಂಚಾಲದಲ್ಲಿ ಇದ್ದ 1 ವರ್ಷ ಸೇರಿ, ಮತ್ತೆ ಹಸ್ತಿನಪುರದಲ್ಲಿ ಇದ್ದದ್ದು 1-2 ವರ್ಷ ಸೇರಿಕೊಂಡ್ರೆ, ಅದಕ್ಕೆ ಮೊದಲು ವಾರಣಾವತದ ಗಲಾಟೆ, ಅದಕ್ಕೆ ಮೊದಲು ಅವರ ದಿಗ್ವಿಜಯದಿಂದ ಅವರು ಪಡೆದಿರತಕ್ಕಂಥ ರಾಜ್ಯದ ಚಿಂತನೆ, ಅದಕ್ಕೂ ಮೊದಲು ವಿದ್ಯಾಭ್ಯಾಸ,
ಅಲ್ಲಿಂದ ಶುರು. ಸುಮಾರಾಗಿ ಮತ್ತೊಂದು 5-10 ವರ್ಷ ಸೇರಿಸಿದರೆ ಸುಮಾರು 60 ವರ್ಷದ ಹಿಂದಿನ ಕಥೆ ಇದು. ಧೃತರಾಷ್ಟ್ರನ ಆಡಳಿತ ಅದು ಅವನದೊಂದು 20-25 ವರ್ಷಗಳ ರಾಜ್ಯ ಆಡಳಿತ. ಪಾಂಡು ತೆರಳಿದ ಬಳಿಕ ಧೃತರಾಷ್ಟ್ರನಿಗೆ ಗಾಂಧಾರಿಯರು ವಿವಾಹ ಆದ ಬಳಿಕ ಇನ್ನೂ ಮಕ್ಕಳು ಹುಟ್ಟುವ ಮುಂಚಿನ ಕತೆ ಬಹಳ ಅದ್ದೂರಿಯಾಗಿತ್ತು. ಇದನ್ನು ನೆನಪಿಸಿಕೊಡು. ಇವತ್ತಿನ ಹಿಂದಕ್ಕೆ 70, 60, 70 ವರ್ಷದ ಧೃತರಾಷ್ಟ್ರದ ಯೋಚನೆಯಲ್ಲಿ ಕೂತಂತಹ ಇವರು ಹಿರಿಯರು, ಊರಿನವರು ಮಾತಾಡ್ತಾ ಇದ್ದಾರೆ. ಕಸರಾಜ ಸವೃದ್ಧ ಅಂತ ಹೇಳಿಕೊಂಡು, ಕಥಂ ಸ ರಾಜ ವೃದ್ಧ ಸಹ ವನೇ ವಸತಿ ನಿರ್ಜನೆ. ನಾವೆಲ್ಲ ಇಲ್ಲದ ದಟ್ಟ ಅರಣ್ಯದಲ್ಲಿ ಅವನ ರಾಜನ ಮುದುಕನ ಬದುಕು ಹೇಗಿರ್ತದೆ. ಗಾಂಧಾರೀಚ ಮಹಾಭಾಗ, ಮಡದಿ ಗಾಂಧಾರಿಯು ಮಹಾಮಹಿಮ ಸಂಪನ್ನಳು ಹೇಗಿರ್ತಾಳೋ ಅಂತ ಕಥೆಯಲ್ಲಿ ನಾವು ಮಾತಾಡ್ತಾ ಇರತಕ್ಕ ಸಂಗತಿಗಳು. ಹಾಗೆ ಮಾಡ್ತಿದ್ದ, ಹೀಗಿದ್ದ ಅಂತ ಹೇಳಿಕೊಳ್ತಾ ಹಳೆಯ ರಾಗಗಳನ್ನು ಎಸೆದುಕೊಂಡು ಅದರೊಟ್ಟಿಗೆ ಈ ಬಾರಿ ಕುಂತಿ ಓದದ್ದು ನೋಡಿ. ಸಾಚ ಕುಂತಿ ಪೃಥಾ ಕಥಂ, ಅವಳು ಯಾವ ರೀತಿಯಲ್ಲಿ ಬದುಕ್ತಾಳೋ. ತುಂಬಾ ದೊಡ್ಡ ಕೆಲಸ ಮಾಡಿದ್ಲವಳು. ಇದು ಮಾತಾಡಿಕೊಳ್ಳಲು ಸುದುಷ್ಕರಂಕೃತವತಿ ಕುಂತಿ ಪುತ್ರಾನಪಾಸ್ಯ, ಮಕ್ಕಳನ್ನು ತೊರೆದು ಹೋಗುವುದು ಅಂದ್ರೆ ಒಂದು ದೊಡ್ಡ ಸಾಧನೆ. ಎಲ್ಲ ಘಟಾನುಘಟಿಗಳಾದ ಬಹಳ ಗಟ್ಟಿಮುಟ್ಟಾದಂತಹ ಮಕ್ಕಳುಗಳು, ಒಬ್ಬರಿಂದೊಬ್ಬರು ಹಿಮಾವಂತರು. ಅಂತಹ ಮಕ್ಕಳನ್ನು ತೊರೆದು ಮಕ್ಕಳ ಸನಿಹವು ನೆಲ್ಲದೆ ಏನ್ ದೊಡ್ಡ ಕೆಲಸ ಮಾಡಿಬಿಟ್ಲು ಕುಂತಿ ಅಂತ ಮಾತಾಡಿಕೊಳ್ತಾರಂತೆ ಊರಿನವರೆಲ್ಲ. ರಾಜ್ಯಶ್ರೀಯಂ ಪರಿತ್ಯಜ್ಯ, ಅದು ಚೊಕ್ಕದಾದ ದೊಡ್ಡದಾದ ಈ ರಾಜ್ಯ ಸಂಪತ್ತನ್ನೇ ತೊರೆದು ಹೋಗುವ ರಾಜಮಾತೆ ಅಂದ್ರೆ ನೋಡಿ. ಅರಸರು ಹೋಗುವುದು ಕತೆ ಗೊತ್ತು, ರಾಜಮಾತೆಯರು ಹೋದ ಕತೆ ಬಹಳ ಕಡಿಮೆ. ಅದು ಇಂಥ ಸಂದರ್ಭದಲ್ಲಿ ಇವಳು ನಿಜವಾಗಿಯೂ ರಾಜ್ಯದಲ್ಲಿ ಇರಬೇಕಾದವಳು. ಇವಳ ಗಂಡನೀಗ ಸಾಧನೆಗೆ ತೆರಳಿದ್ದಲ್ಲ, ಗಂಡ ಹೆಂಡರು ಹೋಗಲಿಕ್ಕೆ. ಆದರೂ ಕುಂತಿಯ ಆ ತ್ಯಾಗದ ಬಗ್ಗೆ ಮಾತಿನಲ್ಲೆಲ್ಲ ಬರ್ತಾ ಇತ್ತಂತೆ. ತುಂಬಾ ದೊಡ್ಡ ಕೆಲಸ ಮಾಡಿಲ್ಲ. ಮತ್ತಿವನು ವಿದುರ ಕಿಮವಸ್ತಶ್ಚ ಭ್ರಾತೃ ಶುಶ್ರೂಷು ಆತ್ಮಮಾನ್. ತುಂಬಾ ಒಳ್ಳೆಯ ಶಬ್ದ ಹಾಕಿದ್ದಾರೆ ಮಾತಾಡುವವರು. ಅಂದ್ರೆ ಮಾತಾಡುವವರಲ್ಲಿ ಬ್ರಾಹ್ಮಣರೇ ಹೆಚ್ಚು ಅಂತ ಹೇಳಿಕೊಂಡಿದ್ದು. ತುಂಬಾ ಅನುಕೂಲವನ್ನು ಪಡೆಯುವವರಾಗಿ, ದೇಶದ ನೆಲೆಯಲ್ಲಿ ಸಲಹೆಗಾರರಾಗಿ, ಒಳ್ಳೆ ಕೆಲಸ ಮಾಡುವ ಮೂಲಕ ಧರ್ಮದ ನೇತಾರರಾಗಿ, ಹೀಗಾಗಿ ಅವರು ಹೆಚ್ಚು ರಾಜನಲ್ಲಿನ ಸಂಪರ್ಕವನ್ನು ಪಡೆದವರು. ಕರ್ಮಾಂಗಗಳಿಗಾಗಿ, ಸಂಪತ್ತುಗಳಿಗಾಗಿ, ಅವಕಾಶಗಳಿಗಾಗಿ ಅಲ್ಲ. ವೈಶ್ಯರು ಧನ ಸಮರ್ಥರೇ ಆಗಿರುತ್ತಾರೆ, ಕ್ಷತ್ರಿಯರು ಕ್ಷತ್ರಿಯರಾಗಿ ನಿಂತಿರುತ್ತಾರೆ, ಕರ್ಮಕರರಾಗಿ ದಿನವಹಿ ತಮ್ಮ ಬದುಕನ್ನು ಮಾಲಕನ ನೆಲೆಯಲ್ಲಿ, ಅವನ ಮನೆಯಲ್ಲಿ ಚೆನ್ನಾಗಿ ಪಡೀತಾರೆ. ಹಾಗಾಗಿ ಈ ಬ್ರಹ್ಮವರ್ಗ ಮಾತ್ರವೇ ಬಹಳ ಹಿಂದಿನಿಂದಲೂ ನಡುವೆ ಸಿಕ್ಕಿಬಿದ್ದ ವ್ಯಕ್ತಿಗಳಂತೆ. ಸಾಧನೆಗಾಗಿ ಅವರೇ ಬಡತನವನ್ನು ಇಷ್ಟಪಡುವವರು, ಸಾಧನೆಗಾಗಿ ಅವರೇ ಉಪವಾಸ ವ್ರತಗಳನ್ನು ನಡೆಸಿಕೊಳ್ಳುವವರು, ಸಾಧನೆಗಾಗಿ ಅವರೇ ಜನಸಾಮಾನ್ಯರಂತೆ ಏನೂ ಇಲ್ಲದವರಂತೆ ಇರುವವರು. ನೋಡಿ, ಕ್ಷತ್ರಿಯ ವೀರರು ಒಂದು ಸಾಮಂತರಾಗಿರುತ್ತಾರೆ, ಒಂದು ದೊಡ್ಡವರಾಗಿ ಬಿಡುತ್ತಾರೆ. ಒಂದು ದೊಡ್ಡ ದೊಡ್ಡ ರಾಜರ ಜೊತೆಯಲ್ಲಿ ಸಂಧಿ ಮಾಡಿಕೊಂಡು ಚೆನ್ನಾಗಿರುತ್ತಾರೆ, ಇಲ್ಲ ಯುದ್ಧದ ಜೊತೆಯಲ್ಲಿ ಗೆಲುವನ್ನು ಸಾಧಿಸಿಕೊಂಡು ಊರು ವಿಸ್ತಾರ ಮಾಡ್ತಾ ಬದುಕ್ತಾರೆ. ಅಂದ ಕ್ಷತ್ರಿಯರಿಗೆ ಆ ಸಮಸ್ಯೆ ಇಲ್ಲ. ವೈಶ್ಯರಿಗೆ ಅವರು ಊರಾಡಿಗಳು, ಒಂದಲ್ಲ ಒಂದು ಊರಿಗೆ ತಮ್ಮ ಸಾಮಾನು ಸರಂಜಾಮುಗಳನ್ನು ವ್ಯಾಪಾರ ವ್ಯವಹಾರಗಳಲ್ಲಿ, ಅದು ಜಲ ಮಾರ್ಗ ಇರಬಹುದು, ಯಾವುದೇ ನೆಲೆಯಲ್ಲಿ ಕಾಡುದಾರಿ ಆಗಿರಬಹುದು, ಎಲ್ಲಿಯೂ ಒಟ್ಟಾರೆ ಒಂದು ವೈಶ್ಯರು ಅಂದ್ರೆ ಆ ಕಾಲದಲ್ಲಿಯೂ ಭಾರಿ ಶ್ರೀಮಂತರೇ. ಏನಲ್ಲಾದರೂ ಕಳಪೆಯವರಲ್ಲ. ಇನ್ನು ಕರ್ಮಕರರು, ಪರಿಚಾರಕರು, ಕೆಲಸದವರು, ದಾಸಾನುದಾಸರು, ಭೃತ್ಯರು, ಇವರೆಲ್ಲ ಅವರವರ ಮಾಲೀಕರಲ್ಲಿ ಸಂತೋಷದಲ್ಲಿ ಇರುವವರು. ಆ ಕಾಲದಲ್ಲಿ ಏನು ಸ್ಲೇವರಿ ಅಂತ ಹೇಳಿಕೊಂಡು ಗುಲಾಮಗಿರಿ ತೊಳಿ ಮೆಟ್ಟಿ ದೌರ್ಜನ್ಯ ಮಾಡತಕ್ಕಂಥ ಕೆಲಸ ಮಾಡಿಸುವ ಸ್ವಭಾವ ಯಾರಲ್ಲಿಯೂ ಇರಲಿಲ್ಲ. ಪ್ರೀತಿಯಿಂದ, ಭೃತಗದಿಂದ ಬೇಕಾದ ಸವಲತ್ತುಗಳನ್ನು ಅವರಿಗೆ ಕೊಡುವ ಮೂಲಕ ಎಷ್ಟೋ ಭೃತ್ಯರು, ಸೇವಕರು ದನಿ ಎಂದಾಗ ಬಾಯಿ ಬಿಡುತ್ತವರಲ್ಲ, ಪ್ರಾಣ ಬಿಟ್ಟಲಿಕ್ಕೂ ತಯಾರಿದ್ದವರು. ಅಷ್ಟು ದೊಡ್ಡವರಾಗಿದ್ದು, ಅಷ್ಟು ಒಳ್ಳೆಯ ವ್ಯವಸ್ಥೆ ಇತ್ತು. ಹಾಗಾಗಿ ಈ ಬ್ರಹ್ಮವರ್ಗ ಮಾತ್ರವೇ ಜ್ಞಾನಿ ವರ್ಗ, ವೇದಾಂತ ವರ್ಗ
ಸಾಧನೆಗಳ ವರ್ಗ, ಧರ್ಮ ವರ್ಗ, ಇವರು ಮಾತ್ರ ಯಾರಲ್ಲಿಯೂ ಕೈ ಚಾಚಿಕೊಳ್ಳದೆ ಅರಮನೆಯ ಕೆಲವು ಚಾಕರಿಗಳಲ್ಲಿ ಧರ್ಮ ನೇಮಗಳನ್ನು ಮಾಡಿ ಅಲ್ಲಿಂದ ಸೀದಾ ಬರುವವರಂತೆ. ಮತ್ತೆ ತಮ್ಮ ಎಲ್ಲೋ ಧರ್ಮಕರ್ಮಗಳಿಗೆ ಅವರಲ್ಲಿ ಸಹಾಯವನ್ನು ಬೇಡುವಂತೆ. ಹಾಗಾಗಿ ಆ ವರ್ಗದವರಿಗೆ ಟ್ಯಾಕ್ಸ್ ಇರಲಿಲ್ಲ, ಪ್ರಯಾಣಕ್ಕೆ ಯಾವುದೇ ರೀತಿಯಾದ ಟಿಕೆಟ್ ಇತ್ಯಾದಿಗಳು ಇರಲಿಲ್ಲ, ಎಲ್ಲೆಂದರಲ್ಲಿ ಅವರು ಹೋಗ್ಲಿಕ್ಕಿತ್ತು, ರಿಯಾಯಿತಿ ಇತ್ತು. ಅದನ್ನು ಸದುಪಯೋಗಗೊಂಡು ಸದವಕಾಶದಲ್ಲಿ ಒಳ್ಳೆಯ ಧರ್ಮವನ್ನು ಮಾಡುತ್ತಾ ರಾಜರಿಗೆ ಪುಣ್ಯದ ಟ್ಯಾಕ್ಸ್ ಅನ್ನು ಕಟ್ತಿದ್ರು. ಅದು ಮುಖ್ಯ, ದುಡ್ಡಿನಲ್ಲಿ ಅಲ್ಲ. ರಾಜರಿಗೆ ಧರ್ಮಕರ್ಮದ ಅಂಶಗಳನ್ನು ಕೊಡುತ್ತಿದ್ರು. ಹೀಗಾಗಿ ಅವರೇ ಹೆಚ್ಚು ಮಾತಾಡಿಕೊಳ್ಳುತ್ತಾ ಇದ್ದಾರೆ. ಈಗ ಧೃತರಾಷ್ಟ್ರನ ಬಗ್ಗೆ ಎಲ್ಲ, ಕುಂತಿಯ ಬಗ್ಗೆ, ವಿದುರನ ಬಗ್ಗೆ ಏನು ಅದ್ಭುತ ವಿದುರ ಅಂತಾರೆ. ಆತ್ಮವಾನ್, ಅವನು ಯಾವತ್ತೂ ಪ್ರತಿಯೊಂದು ಜೀವರನ್ನು ಸಹ ಪ್ರತಿಯೊಬ್ಬರಲ್ಲಿಯೂ ದೇವತ್ವವನ್ನು ಕಾಣುವವ, ಭಗವಂತನ ಗುರುತು ಮಾಡಿಕೊಳ್ಳುವವ ಅಂತ ವಿದುರ ಮಹಾಮಂತ್ರಿಯಾಗಿ ನೆಲೆಗೊಂಡವ ಇವತ್ತು ಅಣ್ಣನ ಸೇವೆಗೋಸ್ಕರ ತೆರಳಿದ್ದಾನೆ. ನೋಡಿ, ರಾಮನ ಬೆನ್ನ ಹಿಂದೆ ಹೋದ ಲಕ್ಷ್ಮಣನಂತೆ ಧೃತರಾಷ್ಟ್ರನ ಬೆನ್ನ ಹಿಂದೆ ಹೋದ ವಿದುರನ ಕಥೆಯನ್ನು ಹೇಳ್ತಿದ್ರು ಇವರು. ಭ್ರಾತೃ ಶುಶ್ರೂಷೆ ಒಂದು ಅಣ್ಣನ ಸೇವೆ ಎಂದರೆ ದೊಡ್ಡ ಸಂಗತಿ ಅಂತ ವಿದುರ ಮೊದಲಿಂದಲೂ ಧೃತರಾಷ್ಟ್ರನಿಗೆ ಬೈದು ಬಂದವ, ಸರಿಯಲ್ಲ ಅಂತ ಹೇಳಿದವ, ತಿದ್ದಿ ಬೋಧನೆಯನ್ನು ಕೊಟ್ಟವ. ಈ ಹಂತದಲ್ಲಿ ಎಲ್ಲ ನಿನ್ನದೇ ಹೇಳಿದ್ದ. ಭಿಕ್ಷು ಕೌಚೇತ ಅಂದಿದ್ದ ವಿದುರ. ನಾಳೆ ನೀನು ಬೇಡ್ತೀಯ ಅರಮನೆಯ ದಾರಿಯಲ್ಲಿ ಪಾಂಡವರ ರಾಜ್ಯಭಾರದಲ್ಲಿ ಅಂತ. ಆದರೆ ಪಾಂಡವರಾಗಿ ಮಾಡಿಲ್ಲ, ಅವನನ್ನು ಬೀದಿ ಪಾಲು ಮಾಡಲಿಲ್ಲ, ಬದಿಗೆ ತಳ್ಳಿಲ್ಲ. ಆದರೆ ಈಗ ಎಲ್ಲವನ್ನು ತೊರೆದು ಕಾಡಿಗೆ ತೆರಳಿದಾಗ ವಿದುರ ಹಾಗೆ ಆಗಬೇಕು. ನಾನು ಹೇಳಿದ್ನಲ್ಲ ಅವತ್ತು ಬರಲಿಲ್ಲ, ಈಗ ಹೋಗು ಅಂತ ಒಬ್ಬಟ್ಟಿಗಾಗಿ ಬಿಡ್ಲಿಲ್ಲ. ಅವನು ಸೇವೆಗೆ ಹೋಗಿ ಕೂತ. ಹೇಗಿದ್ದಾನು? ಮೊದಲೇ ಪಾಂಡವರ ಕೌರವರ ಹೋರಾಟ ಆಗುತ್ತೆ ಅಂದಾಗ ಅರಮನೆ ತೊರೆದು ಹೋದವ, ತೀರ್ಥಯಾತ್ರೆಯಲ್ಲಿ ನಿಂತವ, ಪೂರಾ ಮೈಯನ್ನು ಕೃಶ ಮಾಡಿಕೊಂಡವ, ಸಾಧನೆಯಲ್ಲಿ ತೇಯ್ದವ. ಈಗ ಮತ್ತೆ ಪುನಃ ಧೃತರಾಷ್ಟ್ರನ ಸೇವೆಯಲ್ಲಿ ತೊಡಗಿದ್ದ. ಅಂದ್ರೆ ಧರ್ಮರಾಜರ ಆಡಳಿತೆಯನ್ನು ಪಡೆದ ತಕ್ಷಣವೇ ವಿದುರ ಕೈ ಎತ್ತಿಬಿಟ್ಟ. ನಾನು ಬೇಕಾಗಿಲ್ಲ ಇನ್ನು. ಯಾಕೆ? ನಾನು ಧೃತರಾಷ್ಟ್ರನಿಗೆ, ಕುರುಡನಿಗೆ, ತಲೆಸರಿಲ್ಲದವನಿಗೆ, ಅಧರ್ಮಿಗೆ ಬೇಕಿತ್ತು, ನಾನು ಅನ್ಯಾಯಗಾರನಿಗೆ. ನೀನು ಪೂರ್ಣ ಧರ್ಮ ವ್ಯವಸ್ಥೆಯವ, ನ್ಯಾಯನಿಷ್ಠ, ಸತ್ಯವಾದಿ, ನಿನಗೆ ನಾನೇಕೆ ಸಲಹೆ, ನೀನೇ ನಾನು ಎನ್ನುವ ನೆಲೆಯಲ್ಲಿ ಹೊರಟಿದ್ದ. ಈಗಂತೂ ನಮಗೆ ನಾರದರ ಪ್ರೆಡಿಕ್ಟ್ ಅಲ್ಲಿ ಗೊತ್ತಾಯಿತು, ನಾಳೆ ಯುಧಿಷ್ಠಿರನ ಒಳಗೆ ಸೇರ್ತಾನೆ ವಿದುರ, ಒಂದೇ ಧರ್ಮ ಒಂದೇ ಯಮ ಅಂತ. ಹಾಗಾಗಿ ವಿದುರ ಹೊರಗೆ ಇದ್ದವ ಈಗ ಮತ್ತೆ ಧೃತರಾಷ್ಟ್ರನ ಸೇವೆಯಲ್ಲಿ ಕೂತಿದ್ದಾನಲ್ಲ. ಹೇಗಿದ್ದಾನೋ, ಎಷ್ಟು ಕಷ್ಟಪಡ್ತಾನೋ, ಏನಾಗುತ್ತೋ. ಸಂಜಯನು ಅಯ್ಯೋ ಬಿಡಲಾರದ ಸಂಗತಿ ಆಗಿತ್ತು ಧೃತರಾಷ್ಟ್ರನಿಗೆ. ಜೊತೆಯಲ್ಲಿ ಸಂಜಯನು ಹೋಗಿಬಿಟ್ಟಿದ್ದಾನೆ. ಹಳೆಯವ, ಧೃತರಾಷ್ಟ್ರನಿಗಿಂತೂ ಹಳೆಯವ. ವಿಚಿತ್ರವೀರನಲ್ಲಿಯೂ ಸೂತನಾಗಿ ಕೂತೋ ಗಾವಲ್ಕಣಿ. ಈಗ ಅವರ ವಂಶ ಪರಂಪರೆ. ಹೀಗೆಲ್ಲ ಮಾತಾಡ್ತಾರೆ ಕೂತ್ಕೊಂಡೆಲ್ಲ. ಎಷ್ಟು ಜನ ಯಾರೆಲ್ಲ ಕೇಳ, ಆ ಕುಮಾರಂಚ ಪೌರಾಸ್ತೆ, ಚಿಂತಾಶೋಕ ಸಮಾತ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೊಳಗೂ ಸಹ ಎಲ್ಲರೂ ಸಹ ತಲೆಬಿಸಿಯವರೇ, ನೋವುಂಡವರೇ, ಯೋಚನೆ ಮಾಡುವವರೇ, ದುಃಖವನ್ನು ಅದುಮಿಟ್ಟುಕೊಂಡವರೇ ರಾಜರ ಈ ನಿರ್ಗಮನದಿಂದಾಗಿ. ಸಣ್ಣ ಮಕ್ಕಳಿಗೆಲ್ಲ ಗೊತ್ತು ಅಂತ ನೋಡಿ. ಆ ಕಾಲದಲ್ಲಿ ಅವರೆಲ್ಲ ತಿಳ್ಕೊಂಡಿದ್ರು ಅರಸೊತ್ತಿಗೆ ಕಥೆಗಳೇನಾಗಿವೆ ಅಂತ. ಎಲ್ಲರಿಗೂ ನೋವಾಗಿದೆ ಅಂತಾರೆ. ಪಾಂಡವರಂತೂ ಭಾರಿ ಭಾರಿ ದುಃಖ ಶೋಕದಿಂದ ತಳಮಳಗೊಂಡಿದ್ದಾರೆ. ಪ್ರತಿ ಇವರು ಮಾತಾಡುವಲ್ಲಿಯೂ ಅವರನ್ನೇ ಹೇಳೋದ್ರಿಂದ ಯಾವ ಮಾತು ಅವನಿಗೆ ಎಷ್ಟು ಖುಷಿಯಾದ ಮಾತುಗಳು ರುಚಿಸ್ತಾ ಇರಲಿಲ್ಲ. ಪಾಂಡವರಾರೂ ಸಹ ಹೆಮ್ಮೆ ಪಟ್ಟುಕೊಳ್ತಾ ಇಲ್ಲ. ದುಃಖದ ದಿನಗಳನ್ನು ಕಳೀತಾ ಇದ್ದಾರೆ. ಅಭಿಮನ್ಯುವಿನ ಆ ಭೀಕರವಾದ ಮರಣ, ಜೊತೆಯಲ್ಲಿ ಕರ್ಣನ ಸಾವು, ಕೈಯಾರೆ ಮಾಡಿಕೊಂಡೆವಲ್ವಾ ಹೇಳಿಕೊಂಡು ಪರಿತಪಿಸ್ತಾರೆ. ಜೊತೆಯಲ್ಲಿ ದ್ರೌಪದಿಯ ಮಕ್ಕಳು, ತಮ್ಮ ಮಕ್ಕಳು ಪ್ರತಿವಿಂಧ್ಯ, ಶುದ್ಧಕೀರ್ತಿ ಎಲ್ಲ ಅನಾಮತ್ತಾಗಿ ರಾತ್ರಿ ಪಾಳಯದಲ್ಲಿ ಸತ್ತವರು. ತುಂಬಾ ಯೋಚನೆ ಬರುತ್ತೆ ಅವರಿಗೆ. ಎಲ್ಲರನ್ನು ಕಳ್ಕೊಂಡ ರಾಜ್ಯ ಇದು ಅಂತ. ಇತ್ತ ಹಿರಿಯರು ಹೊರಟಿಟ್ರು. ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲ ಇಲ್ಲ. ಅತ್ತ ಮಕ್ಕಳು ಮೊದಲೇ ಇಲ್ಲ. ಬಂಧು ಮಿತ್ರರಿಲ್ಲ.
ಧೃಷ್ಟದ್ಯುಮ್ನ ದ್ರೌಪದಿ ಅಣ್ಣ, ಅಪ್ಪ ದೃಪದ, ಇತ್ತ ವಿರಾಟ, ಇತ್ತ ಮಿತ್ರವರ್ಗದವರು ಎಲ್ಲರೂ ಯಾರೆಲ್ಲ ಒಟ್ಟಿಗಿದ್ದವರೋ ಅವರೆಲ್ಲ ಏಕಕಾಲದಲ್ಲಿ ಕೈಬಿಟ್ಟಾಗ, ಸಂತೋಷ ಸಂಭ್ರಮಿಸಿಕೊಂಡಾಗ ಹಂಚಿಕೊಳ್ಳಲು ಜನ ಇಲ್ಲ. 1-2 ವರ್ಷದ ಹಿಂದೆ ಕೊರೋನಾದ ಪರಿಸ್ಥಿತಿಯಲ್ಲಿ ಮನುಷ್ಯ ಈ ಲೋಕವು ಅದರ ಅರ್ಥವನ್ನು ಮಾಡಿಕೊಂಡಿತ್ತು. ಎಲ್ಲ ಹತ್ತಿರ 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 ಇದ್ದವರೆಲ್ಲ ಇಲ್ಲ 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 ಆದಾಗ, ಒಟ್ಟು ಸೇರಿದಾಗ ಇದ್ದಾರೇನೋ ಸಂಶಯ ಪಡುವಷ್ಟು. ಆ ಹೊತ್ತಿನಲ್ಲಿ ಸತ್ತವರೆಲ್ಲರೂ ಮತ್ತೆ ಉಳಿದಿದ್ದವರಿಗೆಲ್ಲ ಪುನರ್ಜನ್ಮದಂತೆ ಭಾಸ ಆಗ್ತಿತ್ತು. ನಾನಂತೂ ಜನ್ಮಾಂತರದ ವ್ಯಕ್ತಿ ಕಾಣ್ತಾ ಇದ್ದಾನೋ ಕಾಣುತ್ತೇನೋ ಅಂತ ಅನಿಸಿಕೊಳ್ಳುವಷ್ಟರ ಮಟ್ಟಿಗೆ ನಾನು ಇದ್ದೆ. ಮೊದಲೇ ಏಕಾಂತದಲ್ಲಿರುವವ ನಾನು, ಈ ಜನರ ಸುದ್ದಿಯೇ ಇಲ್ಲದಿದ್ದಾಗ. ಹೀಗೆ ಪಾಂಡವರು ಹೇಗಾಗಿ ಬೇಡ, ನ್ಯಾಯಯುತವಾಗಿ ಹೋರಾಟದಿಂದ ಎಲ್ಲರನ್ನು ಕಳ್ಕೊಳ್ಳುವ ಮೂಲಕ ಅವರಿಗೆ ಏನೋ ಭೂತ ಬಡಿದಂತೆ ಆಗಿತ್ತಂತೆ. ಏನು ಭೂತ ಹೇಳಿದ್ರೆ ದುಃಖದ ಭೂತ. ಶೋಕೇನ ಮಹತ ಆವಿಷ್ಟ ಅಂತಾರೆ. ಅವರೊಳಗೆ ಆವೇಶ ಆಗಿದೆ, ಪ್ರವೇಶ ಆಗಿದೆ. ಏನು ಪ್ರವೇಶ ಆಗಿದೆ ಎಂದು ದುಃಖ ಪ್ರವೇಶ ಆಗಿದೆ. ದುಃಖ ಮೂರ್ತಿಯವರನ್ನು ಸ್ಟನ್ ಮಾಡಿಬಿಟ್ಟಿದೆ. ಯಾವುದರಲ್ಲಿ ರುಚಿ ಇಲ್ಲ ಅವರಿಗೆ. ವದಂ ಸಂಸ್ಮರತ್ಯತೆ ವೀರಾಹ ನಾತಿ ಪ್ರಮಾನಸೋ ಭವನ್. ಭಾರಿ ಖುಷಿಯಾದ, ಎಲ್ಲ ಕೆಲಸದಲ್ಲಿ ತೊಡಗಬೇಕಾದ ಉತ್ಸಾಹ ತುಂಬಿದ, ಭಾರಿ ವಿಶಾಲವಾದ ಬುದ್ಧಿಗಳೇ ಇಲ್ಲ ಆಯ್ತಂತೆ ಅವರಲ್ಲಿ. ಯಾರಲ್ಲಿ? ವೀರರು, ಸ್ವಯಂ ಧೀರರು. ಆದ್ರೆ ಏನು ಮಾಡುವ, ಮತ್ತೆ ಮತ್ತೆ ದೊಡ್ಡ ಸಾವು ನೋವನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಕಾಣುವಲ್ಲಿ ನೋಡುವಲ್ಲಿ ಎಲ್ಲ. ನೈಷಾಂ ಬಭುವ ಸಂಪ್ರೀತಿ ತಾನ್ ವಿಚಿಂತಯತಾಂ ತದ. ಅವರ ನೆನಪನ್ನು ಮಾಡುವುದರಿಂದ ಅವರಿಗೆ ಯಾವುದರಲ್ಲಿಯೂ ಇಷ್ಟ ಆಗ್ತಿರ್ಲಿಲ್ಲಂತೆ. ರಾಜ್ಯಭಾರ ಮಾಡುವುದಾಗಲಿ, ಯಾರು ಬಂದು ಮಾತಾಡುವುದಾಗಲಿ ಆ ವಿಷಯದಲ್ಲಿ ಇಲ್ಲ. ನಚ ನಾರೀಷು, ಮನೆ ಮಂದಿಯಲ್ಲಿ ಹೆಣ್ಮಕ್ಕಳಲ್ಲಿ ಅಭಿರುಚಿ ಆನಂದ ಅದು ಇರಲಿಲ್ಲ, ಅದು ಯೋಚನೆಯಲ್ಲಿಲ್ಲ ಅವರಲ್ಲಿ. ನ ವೇದಾಧ್ಯಯನೇಶು ಚ, ಓದು ಅದು ಇಲ್ಲ, ಅಧ್ಯಯನದಲ್ಲಿಯೂ ತೊಡಗ್ತಾ ಇರಲಿಲ್ಲಂತೆ, ರುಚಿ ಆಗ್ತಿರ್ಲಿಲ್ಲಂತೆ. ಇತ್ತ ರಾಜ್ಯಭಾರದಲ್ಲಿಯೂ ಅವರಿಗೆ ಭಾರೀ ಮೊತ್ತದ ವಿಶ್ವಾಸ ಇರಲಿಲ್ಲ. ಮನೆ ಮಂದಿಯಲ್ಲಿ ಸುಖವನ್ನು ಅನುಭವಿಸಿಕೊಳ್ಳುವಲ್ಲಿಯೂ ಅವರೇನು ತೊಡಗಿರಲಿಲ್ಲ. ಧರ್ಮದೇವರು, ದೇವರ ಚಿಂತನೆ ಇದು ಹೋಗುವ ಅಂದ್ರದು ತಲೆ ಓಡುತ್ತಾ ಇಲ್ಲ. ಹೀಗೆ ಸ್ತ್ರೀ ಜನರಲ್ಲಿ ದ್ರೌಪದಿ, ಸುಭದ್ರೆ ಇವರೆಲ್ಲ ಹೀಗೆ ಏನು ಆಸ್ಥೆ ಇಲ್ಲದವರಂತೆ ಎಲ್ಲ ಕೂತಿದ್ರು, ಯೋಚನೆಯಲ್ಲಿ ಕೂತಿದ್ರು. ಎಲ್ಲೋ ಒಂದು ಎಳೆಯಲ್ಲಿ ಬೆಳಕಿತ್ತು ಅಂತ ಹೇಳ್ತಾರೆ ವೈಶಂಪಾಯನರು ಜನಮೇಜಯನಿಗೆ ಹೇಳುವಾಗ, ಕತೆ ಹೇಳುವಾಗ. ರಾಜ ವೈರಾಟ್ಯ ತನಯನ್ ದೃಷ್ಟುವ ಪಿತರಂತೆ ಪರೀಕ್ಷಿತಂ ಧಾರಯಂತಿ ಸ್ಮತೆ ಪ್ರಾಣನ್ ತವ ಪೂರ್ವ ಪಿತಾಮಹ. ನಿನ್ನ ಹಳೆಯ ಅಜ್ಜಂದಿರು ಪಾಂಡವರು ಏನೋ ಒಂದು ಬದುಕನ್ನು ಆಸೆಯಲ್ಲಿ ಇಟ್ಟುಕೊಂಡಿದ್ರು. ಯಾಕೆ ಕೇಳಿದ್ರೆ, ಆ ಉತ್ತರೆಯ ಮಗು ತಮ್ಮ ಸಂತಾನದ ಕುಡಿ, ಕೃಷ್ಣನಿಂದ ಸುರಕ್ಷಿತನಾದವ ಪರೀಕ್ಷಿತ ನಿನ್ನಪ್ಪ ಅಂತಾನೆ ಜನಮೇಜಯನಿಗೆ. ನಿನ್ನಪ್ಪ ಮಗುವಾಗಿದ್ದಾಗ ಮಗುವನ್ನು ನೋಡಿಕೊಂಡು ಖುಷಿ ಪಡುತ್ತಿದ್ರು, ಅದಕ್ಕೋಸ್ಕರ. ಈಗ ಮಗು ಬೆಳೆದಿದೆ, 12 ವರ್ಷ ಜಾಸ್ತಿ ಆಗಿದೆ, 15 ವರ್ಷ ಸಂದಿದೆ ಆ ಮಗುವಿಗೆ. ಮಗುವಿನ ಮೇಲಿನ ಭರವಸೆಯಿಂದ ಎಲ್ಲಿಯೋ ಪಾಂಡವರು ನೆಮ್ಮದಿಯನ್ನು ಕಾಣುತ್ತಾ ಇದ್ರು ಮತ್ತು ಯೋಚನೆ ಮಾಡುತ್ತಿದ್ರು. ಬಹಳ ಸಮಯ ಆಗಿದೆ, ಕಾಡಿಗೆ ತೆರಳಿದ ತಂದೆ ತಾಯಿಯರು ಅಂತ ಹೇಳುತ್ತಾ, ಕಥನ್ನು ವೃದ್ಧ ಮಿಥುನಂ ವಹತಿ ಅತಿಕೃಶ ಪೃಥ ವನೆ ಶ್ವಾಪದ ಸೇವಿತೆ. ಕ್ರೂರ ಮೃಗಗಳೇ ತುಂಬಿದ ಕಾಡಿನಲ್ಲಿ ನಮ್ಮಮ್ಮ ಹೇಗೆ ಆ ಇಬ್ಬರನ್ನು ನಿಭಾಯಿಸ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಅತ್ತಿತ್ತ ಆಸರೆಯಾಗಿ ಅವರನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಅಂತ ಇವನಿಗೆ ಪ್ರಶ್ನೆ.
ಕುಂತಿಯ ಮೇಲೆ ಬಿದ್ದ ಭಾರ ಹೇಗಿದೆ ಅಂತ ನೋಡಿ. ಸ್ವಯಂ ಅವಳು ಕೃಷಳೆ, ಶೋಕಾಕ್ರಾಂತಳೆ, ಅನಾಮತ್ತಾಗಿ ಹೇಳದೆ ಕರ್ಣನನ್ನು ಮುಗಿಸಿಬಿಟ್ಟೆಯಲ್ಲ ಅಂತ ಸಂಕಟ ಹೊತ್ತವಳೆ. ಅಂತಹ ದಟ್ಟ ಕಾಡಿನಲ್ಲಿ ಅವರಿಬ್ಬರನ್ನು ಮುದುಕರನ್ನು ಮತ್ತೆ ನೋಡಿಕೊಳ್ಳುತ್ತಾಳೆ. ಆ ಮುದುಕರಿಗೂ ಕಣ್ಣಿಲ್ಲ, ಅಂತವರನ್ನು ನೋಡಿಕೊಳ್ಬೇಕೀಕೆ. ಅದು ಭಯಾನಕವಾದ ಕಾಡು ಬೇರೆ, ಹೇಗಿತ್ತಾರೋ ಏನೋ ಅಂತ ಯೋಚನೆ ಮಾಡ್ತಾನಂತೆ. ಆ ಗಾಂಧಾರಿಯು ಪತಿಮಂದಂ ಕಥಂ ವೃದ್ಧಂ ಅನ್ವೇತಿ ವಿಜನೇ ಮನೆ. ಪ್ರಾಣಿ ತುಂಬಿದ ಕಾಡಿನಲ್ಲಿ ಯಾವ ಕಣ್ಣು ಕಾಣದ ಗಂಡನ ಬೆನ್ನ ಹಿಂದೆ ಹೇಗೆ ಗಾಂಧಾರಿ ಬದುಕಿರ್ತಾಳೋ. ಈ ಯೋಚನೆಯಲ್ಲಿ ಧರ್ಮರಾಜನಿಗೆ ಗಮನೇಚ ಅಭವತ್ ಬುದ್ಧಿ, ಹೋಗುವನ ನೋಡಿ ಬರುವನ ಅಂತ ಯೋಚನೆ ಬಂತಂತೆ. ಧರ್ಮರಾಜನಿಗೆ ಯೋಚನೆ ಬಂದದ್ದು ಗೊತ್ತಾಯಿತು ಸಹದೇವನಿಗೆ. ಸಹದೇವನಿಗೆ ಮೊದಲೇ ಯೋಚನೆ ಇತ್ತಂತೆ ಹೋಗಬೇಕು ಅಂತ. ಆದ್ರೆ ಹೇಗೆ ಹೇಳುವುದು ಅಣ್ಣನ ಹತ್ರ ಹೋಗುವ ಅಂತ? ಇಲ್ಲಿ ರಾಜ್ಯ ಬಿಟ್ಟು ಹೋಗುದಾ? ಗಾಡಿ ಎಲ್ಲಿ ಅಂತ ಸಿಗುತ್ತಾ? ಅಥವಾ ಇದ್ದಾರೋ? ಅದು ಕಷ್ಟವೇ. ಹಾಗಾಗಿ ಸಹದೇವ ಬಾಯಿ ಮುಚ್ಚಿ ಕೂತ್ನಂತೆ. ಆದ್ರೆ ಅಣ್ಣನಿಗೂ ಹೋಗುವ ಮನಸ್ಸುಂಟು ಗೊತ್ತಾದ ತಕ್ಷಣ ಓಡಿ ಹೋಗಿ ಬೇಗನೆ ಹೋಗಿ ಸಹದೇವ ಹೇಳ್ತಾನಂತೆ ಅಣ್ಣನ ಹತ್ರ, ಅಣ್ಣ 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 ಕದಾನು ಜನನೀಂ ಶ್ರಾಂತ ದ್ರಕ್ಷ್ಯಾಮಿ ಬೃಷ ದುಃಖಿತ. ತುಂಬಾ ನೋವಲ್ಲಿ ಕೂತಿರುವ ಅಮ್ಮನನ್ನು ಯಾವತ್ತು ನಾನು ನೋಡುದು? ಬೇಗ ಹೋಗುವ ಆಯ್ತಾ? ನನಗೂ ತುಂಬಾ ಸಮಯದಿಂದ ಆಸೆ ಇತ್ತು, ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು. ಅನಿತ್ಯ ಕಲ್ಮರ್ತ್ಯಾರಾಮ್ ಗತಯ ಭರತರ ಶಬ. ಅಣ್ಣ, ಮನುಷ್ಯರು ಎಷ್ಟು ಸಮಯ ಇರ್ತಾರೆ ಅಂತ ಗೊತ್ತಿಲ್ಲಲ್ಲ. ಯಾರಿಗೆ ಹೇಳು ದಿವಸ ದೇವ? ಅಲ್ಲಿದ್ದವರಿಗೂ ತಮಗೂ ಅವರಿಗೂ. ಅವರು ಇರ್ತಾರೋ ಇಲ್ಲ ಗೊತ್ತಿಲ್ಲ. ನಾವೆಷ್ಟು ಸಮಯ ಅಂತ ಇರ್ತೇವೆ? ನಾಳೆ ಹೋಗುವ ಅಂದ್ರೆ ನಮಗೂ ನಾಳೆ ಎಲ್ಲಿದೆ ನೋಡಿ ಅವನ ಯೋಚನೆ. ಮನುಷ್ಯನ ಗತಿ ಅಂದ್ರೆ ಗಮನ ಅಂತಲೂ ಇದೆ, ಬದುಕು ಅಂತಲೂ ಇದೆ. ಆದ್ರಿಂದ ಅವರು ಇಲ್ಲಿಲ್ಲಲ್ಲಿ ಇರುವುದಿಲ್ಲ, ಎಲ್ಲೆಲ್ಲಿ ಹೋಗ್ಬೋದು. ಇವರು ಕೇಳಿಕೊಂಡಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿದೆ, ಸಾಧನೆ ಮಾಡುವ ಅಂಶಗಳು ಗೊತ್ತಿವೆ ಇವರಿಗೆ, ಚಾರದಿಂದ ತಿಳ್ಕೊಂಡವರೇ. ಆದ್ರೆ ಹೋಗ್ಲಿಕ್ಕಿಲ್ಲ, ಲೋಕದ ಜನರ ಪೌರರ ಸಂಪರ್ಕ ಇಲ್ಲ. ಅದು ಬಿಟ್ರೆ ಕಷ್ಟ ಅಲ್ಲ. ರಾಮನು ಹಾಗೆ ಮಾಡಿದ್ನಲ್ಲ, ಹೊರಟ ಕೂತ. ಏನಾಯ್ತು ಅಲ್ಲಿ ಅಂದ್ರೆ ಓಡಿ ಬಂದ್ರಲ್ಲ ಭರತನ ಜನರು. ಬಂದದ್ದು ಒಳ್ಳೆ ಸಂಗತಿಯೇ, ರಾಮ ಬರಲಿ ಹಿಂದಕ್ಕೆ ಅಂತ. ಆದ್ರೆ ರಾಮ ಏನು ಮಾಡಿದ? ಹಿಂದಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಕೊನೆಗೆ ಭರತನನ್ನು ಒಪ್ಪಿಸಿ ಹೇಗಾದ್ರೂ ಪಾದುಕೆಯನ್ನು ಕಳಿಸಿದ. ತಾನು ಮೆಟ್ಟಿದ ಪಾದುಕೆಯನ್ನು ಹೊತ್ಕೊಂಡು ಹೋದವ. ಮುಂದೆ ಏನಾಯ್ತು ಕತೆ ಗೊತ್ತಾ? ಮುಂದೆ ರಾಮ ಒಂದು ಉಪಾಯ ಮಾಡಿದ. ಏನು? ಎಲ್ಲ ಊರಿನವರಿಗೆ ಗೊತ್ತಾಯ್ತು ನಾನು ಎಲ್ಲಿದ್ದೇನೆ ಅಂತ. ಇಲ್ಲಿ ಬಂದ್ರೆ ಮೆಲ್ಲಕ್ಕೆ ಮತ್ತೆ ನಾಳೆ ನಾಡದು ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರೆ ಒಬ್ಬೊಬ್ಬರೇ ಭೇಟಿಗೆ, ಪಾದಪೂಜೆಗೆ, ಮಂತ್ರಾಕ್ಷತಕ್ಕೆ. ಅದು ಕಾಡಲ್ಲಿ ಕೂತವರದ್ದು ಅಂದ ತಕ್ಷಣ ಭಾರಿ ವಿಶೇಷವೇ. ಫಲಮಂತ್ರಾಕ್ಷತೆ ಕೊಡಿ ಸ್ವಾಮಿ, ಮಂತ್ರೋಪದೇಶ ಮಾಡಿ ಹಾಗೀಗೆ ಅಂತ ಪ್ರದಕ್ಷಿಣೆ ಬಂದು ಅಲ್ಲೇ ಕೂತು. ಅದಕ್ಕೆ ರಾಮ ಅಲ್ಲಿಂದ ತಪ್ಪಿಸಿಕೊಂಡು ಹೋದ, ದಂಡಕಾರಣ್ಯಕ್ಕೆ ಹೋದ. ಅದು ತೊಂದರೆ ಬಿದ್ದದು. ಜನರೇ ಬರಲಾರದ ದಟ್ಟ ಅಡವಿಗೆ ತೆರಳಿ ಅಲ್ಲಿ ಆಶ್ರಮದಲ್ಲಿ ಕೂತ. ಅದು ಶೂರ್ಪಣಖಿಯ ಜಾಗ. ಹಾಗಾಗಿ ಅಲ್ಲಿಂದ ಗಲಾಟೆ ಆರಂಭ ಆಯಿತು. ಮತ್ತೆ ಇದು ಊರಿನ ಹೊರಗಿಂದ ಮೊದಲಿದ್ದ ಪ್ರದೇಶದಲ್ಲಿ ಜನರಿಗೆ ಅರ್ಥ ಆಗಿ ಹೋಯ್ತಲ್ಲ ಹೇಳಿ ಅಲ್ಲಿಂದ ತಪ್ಪಿಸಿದ. ಹಾಗೆ ಧೃತರಾಷ್ಟ್ರ ಎಲ್ಲಿದ್ದಾನೆ ಗೊತ್ತಿದೆ, ಆದ್ರೆ ಗೊತ್ತಾದ ಬಳಿಕ ಅಲ್ಲಿ ಇರುವುದಿಲ್ಲ. ಕೆಲವರು ಎದ್ದು ಹೋಗ್ತಾರೆ, ಯಾರಾದ್ರು ಬಂದ್ರೆ ಮತ್ತೆ ಅದು ಯಾರೋ ಬಾಬಾ ಇರಬಹುದು, ಏನೋ ಬೂದಿ ಕೊಡಬಹುದು ಅಂತ ಹೇಳಿಕೊಂಡು ಆಶ್ರಮದಲ್ಲಿ ಕೂತವರಿಗೆ ಪೀಡೆ ಕೊಡುವ ಊರಿನ ಜನ ಇರ್ತಾರೆ. ಅವರ ಸಮಸ್ಯೆ ಹೇಳಿಕೊಂಡು ಬರ್ತಾರೆ. ಅವರ ಮನೆ ಸಮಸ್ಯೆ, ಅವರ ದುಡ್ಡಿನ ಸಮಸ್ಯೆ, ಹೀಗೆಲ್ಲ ಅವರ ಮಕ್ಕಳ ಸಮಸ್ಯೆ, ವೃತ್ತಿ ಆಗಲಿ ಮದುವೆ ಆಗಲಿ ಅಂತ ಹೀಗೆಲ್ಲ ಹೊತ್ಕೊಂಡು ಬರ್ತಾರೆ. ಅದು ಇದ್ದದ್ದೇ ಮನೆ ಅಂದ ತಕ್ಷಣ ಅದಕ್ಕೆ ಕಿಟಕಿ, ಬಾಗಿಲು, ಮತ್ತೆ ಅದಕ್ಕೆ ಮೇಲಿನ ಚಾವಣಿ, ನೆಲ ಎಲ್ಲ ಇರುತ್ತೆ. ಮಳೆ ಬಂದಾಗ ಸೋರುತ್ತೆ, ಬಿಸಿಲು ಬಂದಾಗ ಬಿಸಿ ಆಗತ್ತೆ, ಒಣಗತ್ತೆ.
ಚಳಿಯಾದಾಗ ನಡುಗಿಸುತ್ತೆ, ಎಲ್ಲ ಸರಿಯೇ. ಋತುಮಾನಗಳಿಗೆ ಒಗ್ಗುವಂತೆ ಮನುಷ್ಯ ಇರ್ತಾನೆ. ಹಾಗಾಗಿ ತಪ್ಪಿಸಿಕೊಳ್ಳುತ್ತಾರೆ. ಅದಕ್ಕೆ ಸಹದೇವ ಹೇಳ್ತಾನೆ, ಅನಿತ್ಯ ಖಲು ವರ್ತ್ಯಾನಾಂಗತಯ. ಮನುಷ್ಯರ ಜಾಡುಗಳು ಯಾವತ್ತೂ ಒಂದೇ ನಮೂನೆ ಇರುವುದಿಲ್ಲ. ಹಾಗಾಗಿ ಹೋಗಿಬಿಡುವ. ವಿಷಯ ತಿಳಿಯಿತು. ದ್ರೌಪದಿಯು ಬಂದು ಹೇಳ್ತಾಳೆ ರಾಜನತ್ರ, ನನಗೂ ಹೋಗಲಿಕ್ಕೆ ಮನಸ್ಸುಂಟಲ್ಲ, ನಾವು ಹೋಗ್ಬೇಕಲ್ಲ. ನಾವೆಲ್ಲರೂ ಎಲ್ಲಿದ್ದೇವೆ ಅಂದ್ರೆ ತುದಿಕಾಲಲ್ಲಿ ನಿಂತಿದ್ದೇವೆ ಅಂತ ಹೇಳ್ತಾಳೆ. ಈ ಶಬ್ದಗಳೆಲ್ಲ ಭಾರತದ ಪ್ರಯೋಗಗಳು. ಅಗ್ರವಾದ ಸ್ಥಿತಂಚೇಮಂ ವಿದ್ಧಿ ರಾಜನ್ ವಧೂಚನಂ. ನಾವು ಹೆಣ್ಮಕ್ಕಳೆಲ್ಲ, ಸೊಸೆಯಂದಿರೆಲ್ಲ ತುದಿಕಾಲಲ್ಲಿ ನಿಂತಿದ್ದೇವೆ, ಯಾವಾಗ ಹೋಗುವುದು ಅಂತ. ಧರ್ಮರಾಜ ಯಾವಾಗ ಹೇಳ್ತಾರೆ ನಾವು ತಯಾರು. ಕಾಂಕ್ಷಂತಂ ದರ್ಶನಂ ಕುಂತ್ಯ ಗಾಂಧಾರ್ಯ ಶುಶ್ರಸ್ಯ. ಅತ್ತೆಯನ್ನು ನೋಡ್ಬೇಕಲ್ಲ, ಕುಂತಿಯನ್ನು, ಗಾಂಧಾರಿಯನ್ನು ನೋಡ್ಬೇಕಲ್ಲ, ಧೃತರಾಷ್ಟ್ರ ನೋಡ್ಬೇಕಲ್ಲ. ನಾವೆಲ್ಲ ಎಲ್ಲ ಅರಮನೆಯ ಬೆಡಗಿಯರವರೆಲ್ಲ ಇದ್ದಾರೆ, ಕಾಯ್ತಾ ಇದ್ದಾರೆ, ನಾವೆಲ್ಲ ನೋಡ್ಬೇಕು ಅಂತ. ಹಾಗಾಗಿ ಧೃತರಾಷ್ಟ್ರನ ಇತರ ಮಡದಿಯರು ಇದ್ದಾರೆ ಅಂತ ಅರ್ಥ. ಗಾಂಧಾರಿಯ ದಶ ವಿಶ್ರುತ ಅಂತ ಗಾಂಧಾರಿ ಮದುವೆ ಆದಾಗ ಒಂದು ತಂಗಿಯರು 10 ಜನರು ಬಂದಿದ್ದಾರೆ ಧೃತರಾಷ್ಟ್ರನ ಮಡದಿಯರಾಗಿ. ಮತ್ತೆ ಇಲ್ಲಿ ಹೊರಟದ್ದು ಒಬ್ಳೇ ಗಾಂಧಾರಿ. ಅದನ್ನು ಉಳಿದವರು ನೋಡಬೇಕು ನಾವು ಅಂತೆಲ್ಲ ಇದ್ದಾರೆ ಅಂತ ಹೇಳುತ್ತಾಳೆ. ದ್ರೌಪದಿಯು ಹೇಳುತ್ತಾಳೆ. ಕೊನೆಗೆ ಧರ್ಮರಾಜ ಸೇನಾಧ್ಯಕ್ಷನನ್ನು ಕರೆದು ತಯಾರಾಗಿ ಅಂತ ಹೇಳಿದ, ಹೊರಡ್ಲಿಕ್ಕುಂಟು ಅಂತ ತಿಳಿಸಿದ. ಯಾನಾನಿ ವಿವಿಧಾನಿಶ, ಬಗೆ ವಾಹನಗಳು, ಆನೆ, ಕುದುರೆ, ಒಂಟೆ ವಾಹನವಿತ್ತು. ಇವನ್ನೆಲ್ಲ ತಯಾರಾಗಲಿಕ್ಕೆ ಹೇಳುತ್ತಾನೆ. ಮತ್ತೆ ಊರಿನಲ್ಲಿ ಗುಷ್ಯತಾವಂತಾನೆ, ಬರುವವರು ಬನ್ನಿ, ಬರ್ಲಿಕ್ಕಿದ್ದವರು ಪೌರರಿಗೂ ಭಾರಿ, ಜಾನಪದರಿಗೂ ನೋಡಬೇಕು ಅಂತ ಭಾರಿ ಇಷ್ಟ. ಬರುವವರು ಬನ್ನಿ ಅಂತ ಹೇಳಿಕೊಂಡು ಅವರಿಗೂ ಊರಿಗೂ ತಿಳಿಸುವ ಕೆಲಸ ಮಾಡಿದ. ಸಜ್ಜೀಕ್ರಿಯಂತಾಂ ಸರ್ವಾಣಿ ಶಿಬಿಕಾಶ್ಚ ಸಹಸ್ರಶಃ. ಇನ್ನು ಅರಮನೆಯ ಹುಡುಗಿಯರು, ಬೆಡಗಿಯರು, ರಾಣಿವಾಸದವರೆಲ್ಲ ಹೊರಟಿದ್ದಾರೆ ಅಂತ ಹೇಳಿ ದ್ರೌಪದಿ ಹೇಳಿದ್ದಾಳೆ. ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ. ಇನ್ನೆಷ್ಟು ಜನ ಬರ್ತಾರೆ, ಹೇಗೆ ಬರ್ತಾರೋ. ಹಾಗಾಗಿ ಅವರಿಗೆಲ್ಲ ಮೇನೆಗಳು, ಪಾಲಕಿಗಳು ಹೊತ್ಕೊಂಡು ಹೋಗ್ಲಿಕ್ಕೆ ಅವರನ್ನು 1000 ಗಟ್ಟಲೆ, ಒಂದೆರಡಲ್ಲ 1000 ಗಟ್ಟಲೆ ಶಿಬಿಕಗಳು. ಅಂದ್ರೆ ಇವರಿರುವುದು ಲೆಕ್ಕದಲ್ಲಿ 10-20 ಜನ ನೋಡಿ, ಹಾಗೆ ಹೇಳುದಾದ್ರೆ. ಅದಕ್ಕೆ ನಾನು ಹೇಳಿದೆ ಅನೇಕರು ಇದ್ದಾರೆ ಅಂತ. ಧೃತರಾಷ್ಟ್ರನ ಮಡದಿಯರಷ್ಟೇ ಅಲ್ಲದೆ, ಪಾಂಡವರ ಮಡದಿಯರಷ್ಟೇ ಅಲ್ಲದೆ, ಉಳಿದವರ ಮಕ್ಕಳ ಮಡದಿಯರೆಲ್ಲ ಇದ್ದಾರೆ ಆದವರು. ಅದರೊಟ್ಟಿಗೆ ಸುಭದ್ರೆ ಇದ್ದಾಗೆ. ಹಾಗೆ ಊರಿನ ಅಂದ್ರೆ ಅರಮನೆಯಲ್ಲಿ ಚಾಕರಿಯವರು, ದಾಸದಾಸಿಯರು, ಅನೇಕರು ಹೊರಡ್ಲಿಕ್ಕಿರುವುದರಿಂದ ಸಾವಿರಾರು ಮೇನೆಗಳು, ಪಾಲಕಿಗಳು ಸಿದ್ಧ ಆಗಲಿ ಅಂತ ಹೇಳುತ್ತಾರೆ. ಅದರೊಟ್ಟಿಗೆ ನಿರ್ಯಾಂತು ಕೋಶಪಾಲಾಶ್ಚ ಕುರುಕ್ಷೇತ್ರಾಶ್ರಮ ಪ್ರತಿ. ನೋಡಿ, ಕುರುಕ್ಷೇತ್ರದ ಆಶ್ರಮ ಅಂತ ನಿಮಗೆ ಗೊತ್ತುಂಟು ಅಂತಾಯ್ತು. ಎಲ್ಲಿ ಏನಂತ ನೋಡ್ಲಿಕ್ಕುಂಟಷ್ಟೇ, ಹೋಗ್ಲಿಲ್ಲ. ಪ್ಲೇಸ್ ಗೊತ್ತು, ಕೇಳಿಕೊಂಡಿದ್ದಾರೆ, ಊರೆಲ್ಲಿ ಹೋಗಿದ್ದಾರೆ, ಎಷ್ಟು ದೂರ ಹೋಗಿದ್ದಾರೆ ಅಂತ. ಕುರುಕ್ಷೇತ್ರದ ಆಶ್ರಮದೆಡೆ ಯಾವಾಗದೆಲ್ಲ ಕುರುಕ್ಷೇತ್ರದಲ್ಲಿ ಕಂಡಾಪಟ್ಟ ಆಶ್ರಮಗಳಿತ್ತು. ನಾನು ಹೇಳಿದ್ದಲ್ಲ, ಬಹಳ ದೊಡ್ಡದಾದ ಕುರುಕ್ಷೇತ್ರ ಪ್ಲೇಸ್. ಆಗ ಅಲ್ಲಿ ಕುರುಕ್ಷೇತ್ರ ಆಶ್ರಮದಲ್ಲಿ ಎಲ್ಲ ಕೋಶಪಾಲಕರು, ದುಡ್ಡಿನವರು, ವ್ಯವಸ್ಥಾಪಕರು ಇವರೆಲ್ಲ ಹೋಗಿ ವ್ಯವಸ್ಥೆ ಮಾಡಬೇಕು. ವಿವಿಧಂ ಭಕ್ಷ್ಯಭೋಜ್ಯಾನಿಚ ಶಕಟೈ ಉಖ್ಯತಾಮಮ. ಇನ್ನು ನಮ್ಮ ಸುಪರದಿಗೆ ಬಂದವರಿಗೆ ಅಲ್ಲಿ ಮುಂದಕ್ಕೆ ಹೋಗುವಾಗ ವ್ಯವಸ್ಥೆಗೆ ಹೇಳಿಕೊಂಡು ಅಡುಗೆಯ ವಸ್ತು ಸಮಗಳು, ಅಡುಗೆಯ ಪದಾರ್ಥಗಳು ಇವೆಲ್ಲ ತಯಾರಾಗಲಿ, ಅದೆಲ್ಲ ಹೋಗಲಿ. ದೊಡ್ಡ ದೊಡ್ಡ ಗಾಡಿಗಳು ಅಂದ್ರೆ ಈಗ ಎತ್ತಿನ ಗಾಡಿಗಳಿದ್ದಲ್ಲಿ ಅಂತಹ ಗಾಡಿಗಳಲ್ಲೆಲ್ಲ ಹಾಕಿಕೊಂಡು ಅದನ್ನು ಕಳಿಸುವ ವ್ಯವಸ್ಥೆ ಆಗಲಿ ಅಂತಾನೆ. ಕ್ರಿಯತಾಂಪತಿಚ ಅಪಿ ಅದ್ಯ ವೇಷ್ಮಾನಿ ವಿವಿಧಾನಿಚ. ದಾರಿಯಲ್ಲಿ ನಮಗೆ ಹೋಗುವಾಗ ಮತ್ತೆ ನಿಲ್ಲಿಕ್ಕೆ ಎಷ್ಟು ಜನ ಊರಿನವರು ಬರ್ತಾರೋ ಅವರಿಗೆಲ್ಲ ಊಟಕ್ಕೆ ವ್ಯವಸ್ಥೆಗೆ ಎಲ್ಲ. ಹಾಗಾಗಿ ನಡುವೆ ಡೇರೆಗಳನ್ನೆಲ್ಲ ಮಾಡ್ಲಿಕ್ಕುಂಟು, ಅದನ್ನೆಲ್ಲ ಮಾಡಿ ಅಂತ ನೋಡಿ. ಮೊದಲು ತಯಾರಾಗಬೇಕು, ಹೋದ ನಂತರ ಕಟ್ಟುವುದಲ್ಲ. ಕಟ್ಟುಗರು ಮೊದಲು ಹೋಗ್ಬೇಕು, ವ್ಯವಸ್ಥೆ ಮೊದಲು ಹೋಗ್ಬೇಕು. ಅದರಿಂದ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಊರಿನವರಿಗೆಲ್ಲ ಬರುವವರಿಗೆ ಬನ್ನಿ ಅಂತ ಹೇಳಿಕೊಂಡು, ಊರವರೆಲ್ಲ ಬಂದ ಬಳಿಕ ಹೊರಗೆ ಊರಿನಿಂದ 5 ದಿನ ಇದ್ದುಕೊಂಡು ನೋಡಿ, ಊರಿನಿಂದ ಹೊರಗೋಗಿ ಸಾಮಾನು ಸರಂಜಾಮಗಳನ್ನೆಲ್ಲ ಹೊತ್ಕೊಂಡು ಬಂದು ಜನರ ಅಂತಃಪುರದವರೆಲ್ಲ ಹೊರಗೆ ಬಂದು 5 ದಿನ ಊರಿನವರೆಗೆ ನಿಂತಿದ್ದಾರೆ ಪಾಂಡವರು, ನಿರೀಕ್ಷೆ ಮಾಡ್ತಾ ಊರವರೆಲ್ಲ ಬರಲಿ ಅಂತ. ಒಮ್ಮೆಲೆ ಓಡಿ ಬರ್ಲಿಕ್ಕಾಗತ್ತಾ? ಅಷ್ಟೇ ಅಲ್ಲ, ಬಹಳ ದೂರ ಇರುತ್ತೆ. ಅರಮನೆಯಿಂದ ಹೊರಗೆ ಹೋಗುವಾಗ ಹೊರಗೆ ಹೆಬ್ಬಾಗಿಲಿನ ಹೊರಗೆ ಬಂದೆಲ್ಲ ಸೇರಿದ್ದಾರೆ ಜಮಾವಣೆ. ಇನ್ನು ಅಲ್ಲಿಗೆ ಬಂದು ಸೇರುವವರು ಊರವರು ಬಹಳ ದೂರದಿಂದ ಊರವರೆಲ್ಲ ಬರ್ಲಿಕ್ಕೆ ಉಂಟಲ್ಲ, ಅವರನ್ನೆಲ್ಲ ಒಟ್ಟು ಅಲ್ಲಿಗೆ ಬನ್ನಿ ಅಂತ ಹೇಳುವುದಲ್ವಲ್ಲ. ಅಲ್ಲಿಗೆ ಬರ್ಲಿಕ್ಕೆ ಮತ್ತವರಿಗೆ 10 ದಿನ ತಡ ಆಗ್ಬೋದಲ್ಲ.
ಅಂದು ಎಲ್ಲ ಇಲ್ಲಿಂದ ಸೇರುವ ಹಾಗೆ ಮಾಡ್ಲಿಕ್ಕೆ ಇಲ್ಲಿಗೆಲ್ಲ ಬನ್ನಿ ಅಂತ, ಇದು ಸೇರುವ ಪಾಯಿಂಟ್ ಇದು. ಹಾಗಾಗಿ ಇಲ್ಲಿಂದ ಸೇರ್ಲಿಕ್ಕೆ 5 ದಿನ ಹೊರಗೆ ನಿಂತಂತೆ ಧರ್ಮರಾಜ. ಎಲ್ಲರನ್ನು ಹೊರಗಾಕೊಂಡು ಹೊರಗೆ ಬಂದು ಅಲ್ಲೇ ಡೇರೆ ಮಾಡಿಕೊಂಡು ಕೂತು ಅಲ್ಲೇ ಊಟ ಉಪಚಾರ ಸಾಧನ ಅನುಷ್ಠಾನ ಎಲ್ಲ ಆಗ್ತಾ ಅಲ್ಲಿಂದ ಮತ್ತೆ ತೆರಳಿತ್ತು. ಧರ್ಮರಾಜ ರಥದ ರಾಶಿಯಲ್ಲಿ ಹೊರಟಿದ್ದಾನೆ. ಆನೆಗಳ ರಾಶಿಯ ಜೊತೆಯಲ್ಲಿ ಭೀಮಸೇನ ಹೊರಟಿದ್ದಾನೆ. ಕುದುರೆಗಳ ಮೇಲೆ ನಕುಲ ಸಹದೇವರು ಹೊರಟಿದ್ದಾನೆ. ರಥದಲ್ಲಿ ಬಿಳಿ ಕುದುರೆಗಳನ್ನು ಕಟ್ಟಿಕೊಂಡು ಅರ್ಜುನ ಹೊರಟಿದ್ದಾನೆ. ಮೊದಲು ದ್ರೌಪದಿ ರಾಣಿವಾಸದವರೆಲ್ಲ ಮೇನೆಗಳಲ್ಲಿ ಹೊತ್ಕೊಂಡವರನ್ನು ಹೋಗಿದ್ದಾರೆ. ಹೀಗೆ ಇವರೆಲ್ಲ ಹೋಗಿದ್ದಾರೆ. ನದೀ ತೀರೇಶು ರಮ್ಯೇಶು ಸರಸ್ಸು ಚ ವಿಶಾಂಪತೆ ವಾಸಾನ್ನ ಕೃತ್ವ ಕ್ರಮೇಣಾಥ ಜಗ್ಮುಸ್ತೆ ಕುರುಪುಂಗವ. ಇವರೆಲ್ಲ ಹೋಗ್ತಾ ಹೋಗ್ತಾ ನದಿ ತೀರಗಳಲ್ಲೆಲ್ಲ ವಾಸ ಮಾಡ್ತಾ ಹೋದ್ರು. ನೋಡಿ, ಲೆಕ್ಕಾಚಾರ ಮಾಡಿ, ಎಲ್ಲಿ ನಿಂತಿದ್ದಾರೆ ಹೇಳಿಕೊಂಡ್ರೆ ನದಿ ತೀರದಲ್ಲಿ ಡೇರೆಗಳನ್ನು ಕಟ್ಟುವುದು. ಯಾಕೆಂದ್ರೆ ನೀರು ಸೊಗಸಾಗಿದೆ, ಸುಲಭವಾಗಿದೆ. ಮುಖ್ಯವಾಗಿ ಬೇಕಾದ್ದು ಹೋದವರಿಗೆ ಸಾವಿರಾರು ಜನರಿಗೆ ಇರಬೇಕಾದ ವ್ಯವಸ್ಥೆಯನ್ನು ಕೇಳಿದರೆ ಕುಡಿಯಲು ನೀರು ಮತ್ತೆ ಅಡುಗೆಗೆ ವ್ಯವಸ್ಥೆ, ಅದು ನದಿ ತೀರದಲ್ಲಿ ನಡೆಯುತ್ತೆ. ಇದನ್ನು ಆದ ಬಳಿಕ ಅದನ್ನು ವಿಸರ್ಜಿಸಬೇಕಲ್ಲ, ವಿಸರ್ಜಿಸಲಿಕ್ಕೂ ಶೌಚಕ್ಕೆ ವ್ಯವಸ್ಥೆ ಆಗಬೇಕಲ್ಲ, ಮಲಮೂತ್ರ ವಿಸರ್ಜನೆಗೆ, ಶೌಚಕ್ಕೆ, ಸ್ನಾನಕ್ಕೆ. ಆದ್ರಿಂದ ಏನು ಪ್ರಿಲಿಮಿನರಿ ನೆಸಸರಿ ಕೇಳಿದ್ರೆ ಮುಖ್ಯವಾಗಿ ನೀರಿನ ಸೌಲಭ್ಯ, ಶುದ್ಧ ನೀರಿನ ಸೌಲಭ್ಯ. ಎಲ್ಲ ಗಾಡಿಯಲ್ಲಿ ಹೊತ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಿದ್ದಿಲ್ಲ ಅವನು. ಅದರಿಂದ ಎಲ್ಲಿ ಉಳ್ಕೊಳ್ಬೇಕು ಕೇಳಿದ್ರೆ ನದಿಯ ದಂಡೆಗಳಲ್ಲಿ ಉಳ್ಕೊಳ್ಬೇಕು. ಪ್ರಕೃತಿ ರಮ್ಯವಾದಂತಹ ವ್ಯವಸ್ಥೆ ಮತ್ತೆ ಹೆಚ್ಚಿನ ನದಿಯ ದಡಗಳಲ್ಲಿ ಎಲ್ಲ ಇರುವುದಿಲ್ಲ ಏನು ಸಹ. ಯಾಕೆಂದ್ರೆ ಅದು ನದಿಯಿಂದಾಗಿ ನದಿಯ ಪಾತ್ರ ಹಿರಿದಾಗುವುದು, ಹೆಚ್ಚು ಕಡಿಮೆ ಆಗುವುದು, ಅಲ್ಲಿಗೆ ಕಾಡು ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬರುವುದು ಹೋಗುವುದಾದ್ರಿಂದ ಜನಸಾಮಾನ್ಯರಲ್ಲಿ ವಸತಿ ಮಾಡುವುದಿಲ್ಲ ನದಿ ತೀರಗಳಲ್ಲಿ ಹೆಚ್ಚಾಗಿ. ಅನೇಕ ಅಂಶಗಳಿಂದ, ಒಂದು ಪ್ರಾಕೃತಿಕವಾದ ವಿಕೋಪಗಳು, ನದಿಯ ತೀರಗಳೆಲ್ಲ ಕೆಲವೊಮ್ಮೆ ಕುಸಿದು ಹೋಗ್ತವೆ, ದೊಡ್ಡ ದೊಡ್ಡ ಮರಗಳು ಬಿದ್ದು ಬಿಡುತ್ತವೆ, ಕಾಡು ಪ್ರಾಣಿಗಳು ಲಗ್ಗೆ ಇಡುತ್ತವೆ, ನದಿಯ ಕೆಲವೊಮ್ಮೆ ತನ್ನ ದಾರಿಯನ್ನು ಬದಲಿಸಿಕೊಡುತ್ತದೆ, ಕೆಲವೊಮ್ಮೆ ನೆರೆ ಬಂದಾಗ ಜಾಸ್ತಿ ಉಕ್ಕೇರಿ ಕಟ್ಟಿದ್ರೆ ಮನೆ ಅದನ್ನು ನುಂಗಿ ಹಾಕುತ್ತೆ. ಹೀಗಾಗಿ ಹೆಚ್ಚಾಗಿ ನದಿಯ ದಂಡೆಗಳಲ್ಲೆಲ್ಲ ಸ್ವಲ್ಪ ಫ್ರೀ ಇರುತ್ತಾರೆ. ಹಾಗಾಗಿ ಪ್ರಯಾಣಿಗರಿಗೆ ಬಹಳ ಅನುಕೂಲ ಆಗ್ತದೆ. ಅದು ಇಂತಹ ಕಡೆಗಳಲ್ಲಿ ಅವರು ನಿಂತುಕೊಂಡು ಅನುಕೂಲ ಮಾಡಿಕೊಂಡು ಮತ್ತೆ ಮುಂದೋಗ್ತಾ ಇವರು ಮನೆ ಇಲ್ಲಿ ಅವ್ರು ಹೋಗಿಬಿಟ್ರು ಅಂತ ತಿಳ್ಕೊಂಡ್ರಿ, ಊರಲ್ಲಿ ಏನ್ ಕತೆ ಅಂತ ಜನಮೇಜಯನಿಗೆ ಹೇಳಬೇಕಲ್ಲ, ಅದಕ್ಕೆ ಹೇಳ್ತಾನೆ ಇಲ್ಲಿ ಯೂತ್ಸಶ್ಚ ಮಹಾ ತೇಜ ಧೌಮ್ಯಶ್ಚೈವ ಪೂರ್ವಯಿತಃ ಯುಧಿಷ್ಠಿರಸ್ಯ ವಚನಾತ್ ಪುರಗುಪ್ತಿಂ ಪ್ರಚಕೃತು. ಊರು ಕಾಯಲಿಕ್ಕೆ ಯೂತ್ಸವನ್ನು ಇಟ್ಟಿದ್ದಾರೆ. ಮತ್ತೆ ಧೌಮ್ಯಾಚಾರ್ಯರನ್ನ ಅವರಿಗೆ ನಿಯಮನಕ್ಕೆ. ಧೌಮ್ಯಾಚಾರ್ಯ ವಾರಣಾವತದಿಂದ ಹೊರಗೆ ಬಂದಾಗ, ವಿವಾಹಕ್ಕಾಗಿ ಪಾಂಚಾಲ ದೇಶಕ್ಕೆ ತೆರಳಿದಾಗ ಆ ಅಂಗಾರವರ್ಣನ ಗಲಾಟೆಯಲ್ಲಿ ಒಬ್ಬ ಪುರೋಹಿತನನ್ನಾಗಿಸಿಕೊಳ್ಬೇಕಂದಾಗ ಧೌಮ್ಯರನ್ನು ಮಾಡಿಕೊಂಡದ್ದು. ಆ ಧೌಮ್ಯರು 2ನೇ ಬಾರಿ ವನವಾಸಕ್ಕೆ ತೆರಳಿದಾಗ ಪಾಂಡವರು ಅವರ ಜೊತೆಯಲ್ಲಿ ಹಿಂದೆ ಬಂದಿದ್ದಾನವನು ನೋಡಿ, ಪುರೋಹಿತ ಬಿಡ್ಲಿಲ್ಲ. ಮದುವೆ ಮಂಟಪಕ್ಕೆ ಹೋಗುತ್ತಾರೆ ಆಯ್ತಲ್ಲ, ಅಲ್ಲ, ಮದುವೆ ಆದ ಬಳಿಕ ಇಂದ್ರಪ್ರಸ್ಥದಲ್ಲಿ ರಾಜಸೂಯವನ್ನು ನಡೆಸಿದ ಬಳಿಕ ಮತ್ತೆ ದ್ಯೂತದಲ್ಲಿ ಅವರು ತೆರಳಿದಾಗ ಆಗ ಧೃತರಾಷ್ಟ್ರ ಕೇಳುತ್ತಾರೆ, ಯಾರೆಲ್ಲ ಹೇಗೆ ಹೋದ್ರಿ ಏನು ಅಂತ. ವಿವರಿಸಿದ ವ್ಯಕ್ತಿ ಧೌಮ್ಯಾಚಾರ್ಯ ಹೇಗೆ ಹೋಗಿದ್ದಾನೆ ಹೇಳುವಾಗ ಹೇಳುತ್ತಾನೆ, ಪ್ರೇತ ಸೂಕ್ತವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ ಅಂತ, ಶ್ರಾದ್ದ ಮಂತ್ರಗಳನ್ನು ಹೇಳ್ತಾ ಇದ್ದಾನೆ ಅಂತ. ಧೃತರಾಷ್ಟ್ರ ಗಾಬರಿಯಾಗಿ ಕೇಳಿಕೊಳ್ಳುತ್ತಾರೆ, ಎಂತದ್ದಕ್ಕೆ ಅಂತ. ನಾಳೆ 13 ವರ್ಷದ ಬಳಿಕ ಪಾಂಡವರು ಬಂದು ಇಲ್ಲಿ ಹೋರಾಟ ನಡೆಸಿದಾಗ ನಿನ್ನ ಮಕ್ಕಳ ಸಾವಾಗತ್ತೆ, ಅದಕ್ಕೋಸ್ಕರ ಪ್ರೇತ ಸೂಕ್ತವನ್ನು ಶ್ರಾದ್ದ ಮಂತ್ರವನ್ನು ಹೇಳುತ್ತಾರೆ ಪುರೋಹಿತ ಅಂದ್ರು. ಆಗಲೇ ಸಕಲ ನಾಶದ ನೆಲೆಯಲ್ಲಿ ಸಭೆಯಿಂದ ಹೊರಗೆ ಬಂದಾಗ ಮಂತ್ರ ಪಠನ ಮಾಡಿದ ಪ್ರಭಾವ ಅಂತಹ ಪುರೋಹಿತ ಇವತ್ತು ದೇಶವನ್ನು ನೋಡಿಕೊಳ್ಳುವಲ್ಲಿ ಹಸ್ತಿನಪುರದ ವ್ಯವಸ್ಥೆಯಲ್ಲಿ ಪಾಂಡವರು ಪೂರ ನಿರ್ಗಮನಗೊಂಡಾಗ ನೋಡಿ, ಒಬ್ಬ ಪುರೋಹಿತ ಸಾಕೊಂಡ ಧೌಮ್ಯ, ಮತ್ತೆ ಧೃತರಾಷ್ಟ್ರನ ಮಗ ಯೂತ್ಸ್ ಯಾರ ಮೇಲೆ ಭಾರ ಹಾಕಿದ್ದು ನೋಡಿ, ಯೂತ್ಸ್ ಮೇಲೆ ಭಾರ. ನಮಗೆ ಇನ್ನೊಂದು ರೀತಿಯಿಂದ ನೋಡ್ಲಿಕ್ಕೆ ಬರುತ್ತೆ ಇದನ್ನು. ಹೇಗೆ ಕೇಳಿದ್ರೆ, ಧೃತರಾಷ್ಟ್ರನ ಮಗ ಅಲ್ವಾ ಯೂತ್ಸ್, ಅವನಿಗೆ ಅಪ್ಪನನ್ನು ನೋಡುದು ಬೇಡವಾ? ಇರುವುದೊಂದೇ ಮಗ, ಅವನಿಗೂ ಇನ್ನೊಂದು ನೋಡ್ಲಿಕ್ಕಿಲ್ವಾ? ಅವರನ್ನು ನಿಲ್ಲಿಸಿಬಿಡುದು ಹೋಗ್ಲಿಕ್ಕೆ. ಹಾಗದೆ
ಇದು ಒಂದು ಮುಖ. ಈಗ ನಾಳೆ ಹೋಗ್ಬೋದು ಅವನು ಮತ್ತೊಮ್ಮೆ, ಇವರು ಬಂದ ಬಳಿಕ ಕಳಿಸ್ಲಿಕ್ಕೆ ಆಗತ್ತೆ. ಎಲ್ಲಿದ್ದಾನೆ ಗೊತ್ತಿದ್ರೆ ಅದು ಕೊಟ್ಟು ಕಳಿಸ್ಬೋದು, ಅದು ಮುಖ್ಯ ದೊಡ್ಡ ಸಂಗತಿ ಅಲ್ಲ. ಆದ್ರಿಂದ ಅವನನ್ನು ನೋಡೋದ ವಂಚನೆಯಲ್ಲಿ ಮಾಡಿದ್ದಲ್ಲ ಇದು ಕತೆ, ಇನ್ನೊಮ್ಮೆ ಆಗತ್ತೆ. ಅವನ ಬಚ್ಚಿಟ್ಟದ್ದಲ್ಲ. ಮೊದಲೇ ಧೃತರಾಷ್ಟ್ರನಲ್ಲಿ ಹೇಳಿದ್ದ ಧರ್ಮರಾಜ, ನೀನು ಕಾಡಿ ಹೋಗುದು ಬೇಡ, ನಾನು ಹೋಗ್ತೇನೆ, ನಿನ್ನ ಮಗ ಯೂತ್ಸಿನ ಜೊತೆ ನೀನು ರಾಜ್ಯಭಾರ ಮಾಡು ಹೇಳಿದ್ದ. ಅದನ್ನು ಯೂತ್ಸ್ ವಂಚನೆ ಮಾಡುವುದಲ್ಲ, ನಿಜವಾಗಿ ಯೂತ್ಸ್ಗೆ ಒಂದೊಮ್ಮೆ ಧರ್ಮರಾಜನ ಯೋಚನೆಗಳು ಹೆಚ್ಚು ಕಡಿಮೆ ಇವೆ. ಇವರೆಲ್ಲ ಇಷ್ಟೆಲ್ಲ ಹೋಗಿ ಬಿಟ್ಟವರು ಧೃತರಾಷ್ಟ್ರನನ್ನು ಹುಡುಕ್ಲಿಕ್ಕೆ ಇನ್ನು ಮುಂದುವರಿದ್ರೆ, ಅವನು ಸಿಗಲಾರದೆ ಇನ್ನು ಆಚೆ ಹೋಗಿದ್ರೆ, ಅದು ಹೋದ ಬಳಿಕ ಮತ್ತೆ ಬರಲಾರದೆ ಕೂತ್ರೆ, ನಾನು ಹೇಳಿ 1 ತಿಂಗಳಂತೂ ಬರಲಿಲ್ಲ ಇವರು. ಹಾಗೆ ಬರದ ಸುದ್ದಿಯನ್ನೇ ಧರ್ಮರಾಜ ಮಾಡಿಕೊಂಡ್ರೆ ಅಂತ ಧರ್ಮರಾಜನಿಗೆ ಮೊದಲೇ ಗೊತ್ತಿದೆ. ನನಗೆ ಕಾಡೆ ಖುಷಿಯಾಗಿ ಹೋಯ್ತು, ಅಥವಾ ನಾನು ಕಾಡಲ್ಲೇ ಕೂತ್ಕೊಳ್ತೇನೆ. ಮೊನ್ನೆ ಧೃತರಾಷ್ಟ್ರ ದೂಡಿದ್ದು ಬರಬೇಡ ಅಂತ, ಈಗ ಹೋದನು ಕೂತೇ ಬಿಟ್ರೆ ಅಲ್ಲಿ ಪಟ್ಟದಲ್ಲಿ ಯಾರು ಕೇಳಿದ್ರೆ ಯೂಸನ್ನು ಕೂತಿರಿಸಿ ಕುಳ್ಳಿರಿಸಿ ಬಂದಿದ್ದೇನೆ ಹೇಳ್ಬಿಡ್ಬೋದಲ್ಲ ಇವ, ನಿನ್ನ ಮುಂದಿನವನೇ ಇದ್ದಾರೆ ಅಂತ. ಏನ್ ಜೋರು ನೋಡಿ. ಆದ್ರಿಂದ ಇವರ ಜೊತೆಯಲ್ಲಿ ಪರೀಕ್ಷಿತ ಎಲ್ಲ ಬಂದಿದ್ದಾರೆ. ಆದ್ರಿಂದ ಪರೀಕ್ಷಿತನಿಗೆ ಪಟ್ಟ ಅಂತ ಏನೋ ಗಟ್ಟಿತನ ಇಲ್ಲ, ಮುಂದುವರಿಲಿಕ್ಕೆ ಆಯ್ತು. ಒಂದು ಮಗುವಿನ ವಿಷಯ ಬೇರೆ. ಯೂತ್ಸ್ ಇದ್ದಾನೆ ಅಂತೇಳಿ ಧರ್ಮರಾಜ ಭಾರಿ ಮುತ್ಸುದ್ದಿಯವ. ಯೂತ್ಸವನ್ನು ನಿಲ್ಲಿಸಿ ಬಂದ, ತಪ್ಪಿಸಿ ಬಂದದ್ದಲ್ಲ, ಅವನು ಎತ್ತರಿಸಿ ಬಂದದ್ದು. ಮತ್ತೆ ನೋಡ್ಲಿಕ್ಕೆ ಇದ್ರೆ ಹಿಂದೆ ಬಂದಂದ್ರೆ ಯೂತ್ಸನ್ನು ಮತ್ತೆ ಕಳಿಸ್ಲಿಕ್ಕೆ ಬರುತ್ತೆ, ಏನು ಸಮಸ್ಯೆ ಇಲ್ಲ ದೊಡ್ಡದು. ಒಬ್ಬನೇ ಹೋಗಿ ಬರ್ಲಿಕ್ಕೆ ಆಗಿದೆ, ಒಬ್ಬನೇ ಬೇಕಾದ್ರೂ ತುಕಡಿಯನ್ನು ಕಳಿಸಿ ವ್ಯವಸ್ಥೆ ಮಾಡಿ ಬೇಗನೆ ಹೋಗ್ಬೋದು. ಇವತ್ತಿನ ಹಾಗೆ ಊರವರನ್ನು ಕರ್ಕೊಂಡು ಹೋಗುದು, ನಿಧಾನಕ್ಕೆ ಅವರ ಸೇವೆ ಮಾಡಿಕೊಂಡು ಹೀಗೆ ಹೊರಟಿದ್ದಾರೆ. ಮುಂದೆ ಕುರುಕ್ಷೇತ್ರ ಸಿಕ್ಕಿದೆ ಅವರಿಗೆ, ಯಮುನೆಯ ದಡಿ ಬಂದಿದೆ, ದೂರದಲ್ಲಿ ಆಶ್ರಮ ಕಂಡಿದೆ ಅಂದ ತಕ್ಷಣ ಇವರೆಲ್ಲ ವಾಹನವನ್ನು ಬಿಟ್ಟರು ಕ್ರಮಬದ್ಧವಾಗಿ. ಪದ್ಭಿರೇವ ಅನ್ವಯೋಸ್ತದ, ಭರತನು ಹಾಗೆ ಮಾಡಿದ. ರಾಮನೆಡೆಗೆ ಗುಹ ಹೇಳಿದ ಬಳಿಕ, ಭರದ್ವಾಜರ ಆಶ್ರಮ ಸಿಕ್ಕಿದ ನಂತರ ತಿಳಿದ ಬಳಿಕ ಅವ ಇಲ್ಲಿದ್ದಾನೆ ರಾಮ ಅಂದಾಗ ಎಲ್ಲ ಸೈನ್ಯವನ್ನು ನಿಲ್ಲಿಸಿ ನಡೆದುಕೊಂಡು, ಇವನು ಸಹ ಇವರೆಲ್ಲ ಪಾಂಡವರು ಕಾಲ್ನಡಿಗೆಯಲ್ಲಿ ಹೋದರು. ಏನೋ ಶೂನ್ಯಂ ಮೃಗ ಗಣಾಕಿರಣಂ ಕದಲಿ ವನ ಶೋಭಿತ. ಆಶ್ರಮ ದೂರದಲ್ಲಿ ನೋಡಿದ ಹೇಗಿತ್ತು ಹೇಳಿದ್ರೆ, ಏನು ಜನರಿಲ್ಲ, ಗಲಾಟೆ ಇಲ್ಲ, ಸದ್ದು ಇಲ್ಲ, ಎಲ್ಲ ಪ್ರಾಣಿಗಳೆಲ್ಲ ಓಡಾಡ್ತಾ ಇವೆ. ತುಂಬಾ ಪ್ರಾಣಿಗಳ ಹಿಂಡು ಪ್ರಾಣಿಗಳ ದಂಡು ಇರುವ ಜಾಗ ಅದು. ಜೊತೆಯಲ್ಲಿ ಬಾಳೆ ಮರಗಳು ಎಲ್ಲ ತುಂಬಾ ಇವೆ. ಇಂತಹ ದಟ್ಟವಾದ ಕಾಡಿನೊಳಗೆ, ಆಶ್ರಮದೊಳಗೆ ಇವರು ನಡ್ಕೊಂಡು ಹೋಗ್ತಾರೆ. ಸುಮಾರು ಜನ ಇವರಿಗೆ ಸಿಕ್ಕಿದ್ರು, ತಪಸ್ವಿಗಳು, ತಾಪಸ್ವರು ಎಲ್ಲ. ಧರ್ಮರಾಜ ಕೇಳುತ್ತಾನೆ ಅವರ ಹತ್ರ, ಅವರೆಲ್ಲ ನೋಡ್ಲಿಕ್ಕೆ ಬಂದದ್ದು, ಇವ್ರು ಬಂದದ್ದು ನೋಡಿ ಇಷ್ಟು ದೊಡ್ಡ ರಾಶಿ ಬರುವುದಾಗ ಎಲ್ಲರೂ ಹೊರಗೆ ಬಂದು ತಾಪಸ್ಸರೆಲ್ಲ ಯಾರು ಏನ್ ಬಂದದ್ದು, ಏನ್ ವಿಷಯ ಅಂತ. ಹಾಗಾಗಿ ಧರ್ಮರಾಜ ಎದುರು ಸಿಕ್ಕಿ ಅವರ ಹತ್ರ ಕೇಳಿಯೇ ಬಿಟ್ಟ, ಎಲ್ಲಿ ನಮ್ಮ ಕೌರವೇಶ್ವರ, ನನ್ನ ದೊಡ್ಡಪ್ಪ ಎಲ್ಲಿ ಅಂತ ಕೇಳಿಬಿಟ್ಟ. ಆಗ ಅವರು ಹೇಳುತ್ತಾರೆ, ಈಗ ಯಮುನೆಗೆ ಹೋಗಿದ್ದಾರೆ ನೀರು ತರಲಿಕ್ಕೆ, ಹೂ ತರಲಿಕ್ಕೆ ಎಲ್ಲ ಅಂತ. ಹೌದಾ ಹೇಳಿ ಅಲ್ಲಿಗೆ ಓಡಿದ. ಅವ್ರು ಹೇಳಿದ ದಾರಿಯಲ್ಲಿ ಅಂತ ನೋಡಿ, ಅಂದ್ರೆ ತುಂಬಾ ಕಡೆಯಲ್ಲಿ ಯಮುನಾ ನದಿಯನ್ನು ಇಳಿಲಿಕ್ಕೆ ಬರುತ್ತೆ ಸ್ನಾನಘಟ್ಟಗಳು. ಹಾಗೆ ಯಾವ ಅಂತ ಅವರು ಹೇಳಿದ ದಾರಿಯಲ್ಲಿ ಹೋಗ್ತಾನೆ. ಹೋಗುವಾಗ ದೂರದಲ್ಲಿ ಅವರನ್ನು ನೋಡ್ತಾನೆ. ನೋಡಿದ್ದೇ ತಡ, ಸಹದೇವ ಓಡಿಕೊಂಡು ಹೋದ್ನಂತೆ. ಓಡಿ ಅಮ್ಮನ ಕಾಲಿಗೆ ಅಡ್ಡ ಬಿದ್ದಿದ್ದಾನೆ, ಹಿಡ್ಕೊಂಡಿದ್ದಾನೆ ಗಟ್ಟಿ. ಸುಸ್ವರಂ ರುರುಧೇ ದೀವಾನ್ ಮಾತು ಪಾದ ಉಪಸ್ಪೃಶನ್, ಗಟ್ಟಿ ಹತ್ರಂತೆ, ಗೋಳೋ ಅಂತ ಹತ್ತುಕೊಂಡಂತೆ. ಅಮ್ಮ ಅಂತ ಹೇಳಿ ಕಾಲಿಡಿದು ಗಟ್ಟಿಯಾಗಿ. ಸಾಚ ಬಾಷ್ಪಾಕುಲ ಮುಖಿ, ಕುಂತಿಯ ಕಣ್ಣು ನೀರು ತುಂಬಿತ್ತು. ದದರ್ಶ ದಯಿತಂ ಸುತಂ, ತನ್ನ ಪ್ರೀತಿಯ ಮಗನನ್ನು ನೋಡಿದ್ಲಂತೆ ತುಂಬ ಖುಷಿಯಿಂದ. ಎಷ್ಟು ಸಮಯದ ಹಿಂದಿನ ಯೋಚನೆಗಳು ನೋಡಿ. ಮಾದ್ರಿ ಸಹಗಮನ ಮಾಡಿದಾಗ 12 ವರ್ಷದ ಎಳೆ ಕುಸುಗಳು, 12 ವರ್ಷ ಅವುಗಳಿಗೆ, 13 ವರ್ಷ ಆಗ ಬಿಟ್ಟುಕೊಟ್ಟು ಹೇಳಿದ್ದವಳು ಮಾದ್ರಿ, ಕುಂತಿ ನೀನ್ ಚೆನ್ನಾಗಿ ನೋಡ್ಕೊಳ್ತಿ, ನನ್ನಿಬ್ಬರು ಮಕ್ಕಳನ್ನು ನೋಡ್ಕೊಂಡ್ಬಿಡು ಅಂತ.
ಅಮ್ಮ ಅಂತ ಅವತ್ತು ಕಣ್ಣು ತುಂಬ ನೋಡಿದ ಆ ಎರಡು ಮಕ್ಕಳು ಮಾದ್ರಿಯ ಪಾಂಡವಿನ ಚಿತೆಯ ಜೊತೆಯಲ್ಲಿ ಉರಿಯುವುದನ್ನು ಕಂಡು ದುಃಖಪಟ್ಟ ಆ ಇಬ್ಬರು ಮಕ್ಕಳು ಕುಂತಿಯನ್ನು ಅಪ್ಪಿಕೊಂಡು ಕುಂತಿಯ ಮಕ್ಕಳಿಬ್ಬರನ್ನು ಅಪ್ಪಿಕೊಂಡು ಮುದ್ದು ಮಾಡಿದ ಯೋಚನೆ ಈಗ 70ರ ಹತ್ತಿರದಲ್ಲಿದ್ದಾನೆ. 70 100 ಹತ್ತಿರ 85 ಆಗಿದೆ. ಹೋರಾಟ ಮಾಡುವಾಗ 70 ಅವನಿಗೆ 69 ನಕುಲ ಸಹದೇವರಿಗೆ. ಈಗ ಮತ್ತೆ 15 ವರ್ಷ ಸೇರಿಸಬೇಕು ನಾವು. 90 60 79 84. ಆದ್ರೆ ಅಮ್ಮ ಅಂತೇಳಿ ಪ್ರೀತಿಯಿಂದ ಆಕೆ ಬಾಹುಭ್ಯಾಂ ಸಂಪರಿಶ್ವಜ್ಯ 2 ತೋಳುಗಳಿಂದ ಮಗುವನ್ನು ಅಪ್ಪಿಕೊಂಡು ಸಮುನ್ನಾಯ ಚ ಪುತ್ರಕಂ ಸಣ್ಣ ಮಗು ಅಂತ ಹೇಳಿ ಅವನ ನಮಸ್ಕಾರ ಮಾಡಿದ್ದಾನೆ. ಅವನನ್ನು ಎತ್ತಿ ಹಿಡಿದು ತೋಳಿನಲ್ಲಿ ಅಪ್ಪಿಕೊಂಡು ಗಾಂಧಾರಿಗೆ ಹೇಳಿದ್ಲು. ಸಹದೇವ ಉಪಸ್ಥಿತ ಕಥೆಯಾ ಮಾಸ ಗಾಂಧಾರಿಯಾಗಿ ಗಾಂಧಾರಿಗೆ ಹೇಳಿದ್ಲು ಸಹದೇವ ಬಂದಿದ್ದಾನೆ. ಕೂಡ್ಲಿ ಎದುರಲ್ಲಿದ್ದಾಳೆ ಆಕೆ ಕುಂತಿ ಇವರಿಬ್ಬರನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹಾಗಾಗಿ ಬಂದದ್ಯಾರು ಅಂತ ಹೇಳಿದ್ಲು. ಈಗ ಎಲ್ಲರೂ ದೂರದಲ್ಲಿ ಬಂದಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರ ಬಗ್ಗೆಯೂ ಕುಂತಿಯ ಗಮನ ದರ್ಶನ ಹೇಗೆ ಎನ್ನುವುದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ನೋಡುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.